ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸ್ವಲ್ಪ ಕಮ್ಮಿದೆ ಅನಿಸುತ್ತೆ, ಕಮ್ಮಿದೆ. ವ್ಯತ್ಯಾಸ ಇದೆ. ಓಂ ಈಗ ಕೇಳಿಸ್ತು. ಅಂದರೆ ಒಂದೊಂದು ದಿವಸ ಇಲ್ಲದಿದ್ದರೂ ಕೇಳ್ತಾ ಇದ್ದಾರೆ ಅವರು. ನಿನ್ನೆ ನಾವು ರೆಕಾರ್ಡೇ ಮಾಡಲಿಲ್ಲ. ನಿನ್ನೆ ಪ್ರವಚನ ಚೆನ್ನಾಗಿತ್ತು, ಆದರೆ ಅವರು ಕೇಳ್ತಾ ಇದ್ದಾರೆ. ಹೇಳುವುದಾ? ಐ ಥಿಂಕ್ ಸರಿಯಾಗಿಲ್ಲ ಅನಿಸುತ್ತೆ. ಈ ಪುಸ್ತಕ ನೋಡೋಣ, ಏಕೆಂದರೆ ಅವರು ಕೆಲವು ತೆಗೆದು ಬಿಟ್ಟ. ಒನ್ 29, 136. ಗುರುದಕ್ಷಿಣ ಆದ ನಂತರ ಇದೆ ಕರೆಕ್ಟ್. ನಾಟ್ ಇನ್ ಬೋರಿ. ದುರ್ಯೋಧನಶ್ಚ ಕರ್ಣಶ್ಚ ಯಶ್ಚ ಮಹಾಬಲಃ.
ಪ್ರಾಣಾಧಿಕಂ ಭೀಮಸೇನಂ ವೈಶಂಪಾಯನ ಉವಾಚ ಪ್ರಾಣಾಧಿಕಂ ಭೀಮಸೇನಂ ಕೃತವಿದ್ಯಂ ಧನಂಜಯಂ ದುರ್ಯೋಧನೋ ಲಕ್ಷಯಿತ್ವಾ ಪರ್ಯತಪ್ಯತ ದುರ್ಮತಿಃ. ಭೀಮಸೇನನಿಗೆ ಬಲ ಹೆಚ್ಚಿದೆ, ಧನಂಜಯನಿಗೆ ವಿದ್ಯೆ ಚೆನ್ನಾಗಿದೆ, ಅರ್ಜುನನಿಗೆ ಧನುರ್ವಿದ್ಯೆ ಚೆನ್ನಾಗಿದೆ, ಭೀಮನಿಗೆ ಬಲಪರಾಕ್ರಮ ಹೆಚ್ಚಿದೆ, ಶರೀರದ ಬಲ ಹೆಚ್ಚಿದೆ. ಈ ಎರಡೂ ನೋಡಿಕೊಂಡು ದುರ್ಯೋಧನ ತುಂಬ ಬೇಜಾರು ಮಾಡಿಕೊಂಡನಂತೆ. ಕೆಲವು ಅರ್ಥವಾಗಲ್ಲ. ಅವನಿಗೆ ಕರ್ಣ ಸಿಕ್ಕಿದನಲ್ಲ, ಕರ್ಣ ಸಿಕ್ಕಿದನಂತ ಬೇಜಾರೇಕೆ? ಕರ್ಣ ಅರ್ಜುನ ಸಮಾನನಾಗಿದ್ದಾನೆ, ಅರ್ಜುನನನ್ನು ಸೋಲಿಸತಕ್ಕಂಥ ಪರಾಕ್ರಮ ಇದೆ, ಶಕ್ತಿ ಇದೆ. ಕರ್ಣ ಸಿಕ್ಕಿದ ನಂತರ ಅರ್ಜುನನನ್ನು ಸಾಯಿಸ್ತಾನೆ, ಇವನು ರಾಜನಾಗ್ತಾನೆ, ಇನ್ನೇಕೆ ಚಿಂತ? ಆದರೂ ಇಲ್ಲಿ ಹೇಳ್ತಾ ಇದ್ದಾನೆ, ಇದೇ ಕೆಲವು ವಿರೋಧ ಅನಿಸುತ್ತದೆ, ಅದರಿಂದ ಕೆಲವು ಶ್ಲೋಕಗಳು ಯಾರೋ ಸೇರಿಸಬಹುದಾ ಅನಿಸುತ್ತದೆ. ಯಾವ ಶ್ಲೋಕಗಳು ಮೂಲ ಶ್ಲೋಕಗಳು ಯಾವುದು ಸೇರಿಸಿದ್ದು ಗೊತ್ತಾಗಲ್ಲ. ಎಲ್ಲೆಲ್ಲಿ ವಿರೋಧ ಅನಿಸುತ್ತದೋ ಕಷ್ಟ ಆಗ್ತದೆ. ಹಿಂದೇನು ಹೇಳಿದ? ಕರ್ಣ ಸಿಕ್ಕಿದ ನಂತರ ಇನ್ನು ಮೇಲೆ ಅವರಿಗೆ ನಿಶ್ಚಿಂತನಾಗಿ ನಿರ್ಭಯವಾಗಿ ಆನಂದದಿಂದ ಇದ್ದಾನೆ, ಭಯ ಹೋಯಿತು. ಅರ್ಜುನ ಭೀಮಸೇನರ ನಿಮಿತ್ತವಾಗಿ ದುರ್ಯೋಧನಿಗೆ ಹಿಂದೆ ಇರುವ ಭಯ ಹೋಯಿತು. ಏಕೆ? ನನಗೆ ಕರ್ಣ ಸಿಕ್ಕಿದನಲ್ಲ, ಕರ್ಣ ನನ್ನ ಕಡೆಯಿಂದ ಯುದ್ಧ ಮಾಡುವುದಕ್ಕಿದ್ದಾನೆ ಎಂದು ತಿಳ್ಕೊಂಡ ನಂತರ ಈಗ ನಿಶ್ಚಿಂತವಾಗಿದ್ದಾನೆ ಎಂದಿತ್ತು. ಬಟ್ ಇಲ್ಲೇನು ಹೇಳ್ತಾನೆ? ಪ್ರಾಣಾಧಿಕಂ ಭೀಮಸೇನಂ ಕೃತವಿದ್ಯಂ ಧನಂಜಯಂ ದುರ್ಯೋಧನೋ ಲಕ್ಷಯಿತ್ವಾ ಪರ್ಯತಪ್ಯತ ದುರ್ಮತಿಃ. ದುರ್ಯೋಧನ ಅದು ನೆನಪಿಸ್ಕೊಂಡು ಇನ್ನು ಮತ್ತೆ ಏನು ಹೇಳ್ತಾರಪ್ಪ, ದುಃಖ ಪಡುವುದಕ್ಕೆ ಏನು ಹೇಳ್ತಾರೆ? ಬಾಧ ಪಡುವುದಕ್ಕೆ ಬೇಜಾರು ಮಾಡಿಕೊಂಡು, ಕನ್ನಡದಲ್ಲಿ ಬೇಜಾರು ಮಾಡಿಕೊಂಡು. ಪರ್ಯತಪ್ಯತ ದುರ್ಮತಿಃ ತಥೋ ವೈಕರ್ತನ ಕರ್ಣಃ. ಈಗ ವೈಕರ್ತನ ಕರ್ಣ, ವೈಕರ್ತನ ಅಂದರೆ ಅವರಿಗೆಲ್ಲ ಈ ಕವಚಕುಂಡಲಗಳಿವೆಯಲ್ಲ ಅವನು. ತಥೋ ವೈಕರ್ತನ ಕರ್ಣ ಶಕುನಿಶ್ಚಾಪಿ ಸೌಬಲಃ. ಆ ಸುಬಲ ಪುತ್ರ, ಸುಬಲ ಅಂದರೆ ತನ್ನ ಅಪ್ಪ, ಶಕುನಿಗೆ ಅಪ್ಪ. ಆ ಸುಬಲ ಪುತ್ರ ಸೌಬಲ ಶಕುನಿ ಅನೇಕೈರಭ್ಯುಪಾಯೈಸ್ತಾನ್ ಜಿಘಾಂಸಂತಿ ಸ್ಮ ಪಾಂಡವಾನ್. ಪಾಂಡವರನ್ನು ಸಾಯಿಸುವುದಕ್ಕೆ ಅನೇಕ ಉಪಾಯಗಳನ್ನು ಮಾಡುತ್ತಿದ್ದರು. ಅಂದರೆ ಈ ದುರ್ಯೋಧನ ಅನೇಕ ಯೋಜನೆಗಳನ್ನು ಮಾಡಿ ಪಾಂಡವರನ್ನು ಸಾಯಿಸುವ ಯೋಜನೆಗಳಲ್ಲಿ ಕರ್ಣನೂ ಇದ್ದಾನೆ. ಇಲ್ಲಿ ನೋಡಿ ಶ್ಲೋಕ ಹೇಳ್ತಾ ಇದೆ. ಇದೆಲ್ಲ ನೆನಪಿಟ್ಕೊಂಡು ಮತ್ತೆ ಯುದ್ಧ ಮಾಡುವಾಗ ಕರ್ಣನನ್ನು ಸಾಯಿಸುವ ಸಂದರ್ಭದಲ್ಲಿ ಹೇಳ್ತಾನೆ, ನೀವೆಲ್ಲರೂ ಪಾಂಡವರನ್ನು ಸಾಯಿಸುವುದರಲ್ಲಿದ್ದೀರಿ. ಸೊ ಕರ್ಣ ಅವನನ್ನು ಸಾಯಿಸುವುದರಲ್ಲಿ ಪ್ಲ್ಯಾನ್ನಲ್ಲಿದ್ದ. ಪಾಂಡವಾಶ್ಚಾಪಿ ತತ್ಸರ್ವಂ ಪ್ರತ್ಯಜಾನನರಿಂದಮ. ಇವರು ಏನೇನು ಮಾಡ್ತಾ ಇದ್ದಾರೋ ತನ್ನ ಗುಪ್ತಚರರನ್ನಿಟ್ಕೊಂಡು, ಅಲ್ಲಿ ಇಲ್ಲಿ ಸೇವಕರು ತಿರುಗುತ್ತಾ ಇರುತ್ತಾರೆ. ಅವರು ನೋಡಿಕೊಂಡು ಸೇವಕರಿಲ್ಲದೆ ಸಮಯದಲ್ಲಿ ಮಾತಾಡ್ತಾರೆ. ಆದರೂ ಒಬ್ಬರು ಮೂಲಕ ಯಾರಿಗೋ ಒಬ್ಬರು, ಕೆಲವರು ಸೇವಕರಿಗಾದರೂ ಗೊತ್ತಾಗ್ತದೆ, ಅವ್ರ ಮೂಲಕ ಇನ್ನೊಬ್ಬರಿಗೆ ಗೊತ್ತೇ ಆಗಿಬಿಡ್ತದೆ. ಆದ್ದರಿಂದ ಇದೆಲ್ಲ ತಿಳ್ಕೊಂಡು ಪಾಂಡವರು ಇನ್ನೂ ಹೆಚ್ಚಿನ ಜೋಪಾನವಾಗಿ ಎಲ್ಲಿ ಹೋದರೂ ಒಬ್ಬರು ಹೋಗಬಾರದು. ಇದನ್ನು ರಣನೀತಿ ಎಂದು ಹೇಳ್ತಾರೆ. ರಣನೀತಿ ಅಂದರೆ ಸ್ಟ್ರಾಟಜಿಯನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೋಡಿ. ರಣನೀತಿ ಅಂದರೆ ಇನ್ನೊಬ್ಬರನ್ನು ಸಾಯಿಸುವುದಕ್ಕೆ ಮಾಡುವ ಪ್ಲ್ಯಾನ್. ಇನ್ನೊಬ್ಬರು ಮಾಡುತ್ತಿದ್ದರೆ ತಮ್ಮನ್ನೇ ರಕ್ಷಿಸಿಕೊಳ್ಳುವುದಕ್ಕೆ ಯೋಚನೆ. ಇದನ್ನು ರಣನೀತಿ. ಈ ರಣನೀತಿ ಹಿಂದೂಗಳಿಗೆ ಇಲ್ಲವೇ ಇಲ್ಲ. ಗಾಂಧೀಜಿ ಹೇಳಿಕೊಟ್ಟು ನಮ್ಮನ್ನೆಲ್ಲರನ್ನು ದದ್ದಮ್ಮಲಂಜಿಸಿಬಿಟ್ಟೆ. ಈ ತೆಲುಗಿನಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ, ಏನು ಯೂಸ್ಲೆಸ್ ಫೆಲೋಸ್, ಯಾವ ಕೆಲಸಕ್ಕೆ ಬಾರದೆ ಮೂರ್ಖರನ್ನು ಮಾಡಿಬಿಟ್ಟ ಗಾಂಧೀಜಿ. ಯಾವುದಕ್ಕೆ ಯೋಚನೆ ಇಲ್ಲ, ಯಾವುದಕ್ಕೆ ಸ್ಟ್ರಾಟಜಿಯೇ ಇಲ್ಲ. ನಮ್ಮ ಮಹಾಭಾರತ ನೋಡು, ರಾಮಾಯಣ ನೋಡು, ಪಂಚತಂತ್ರ ನೋಡು, ಎಲ್ಲ ನೀತಿಶಾಸ್ತ್ರಗಳು ಸ್ಟ್ರಾಟಜಿ.
ಚಾಣಕ್ಯನ ನೀತಿಶಾಸ್ತ್ರ. ಯಾವುದೇ ನೀತಿಶಾಸ್ತ್ರ? ನೀತಿಶಾಸ್ತ್ರಗಳನ್ನೆಲ್ಲ ಏನು ಹೇಳಬೇಕಪ್ಪ, ಕಸಗುಂಡಿಗೆ ಹಾಕಿಬಿಡುವುದು ಗಾಂಧೀಜಿ ದೊಡ್ಡ ಕೊಡುಗೆ. ಗಾಂಧೀಜಿ ಮಾಡಿರುವ ಕೊಡುಗೆ ಏನೆಂದರೆ ನಮ್ಮ ನೀತಿಶಾಸ್ತ್ರಗಳನ್ನೆಲ್ಲ ಸರ್ವನಾಶನ ಮಾಡುವ. ಹಿಂದೂಗಳಿಗೆ ಯಾವ ನೀತಿ ಇಲ್ಲದೆ, ನೀತಿ ಅಂದರೆ ರಣನೀತಿ ಹೇಳ್ತಾ ಇದ್ದೆ, ನೀತಿ ಅಂದರೆ ರಾಜನೀತಿ, ರಣನೀತಿ. ವ್ಯಕ್ತಿಗತದಲ್ಲಿ ನೀತಿ ಧರ್ಮ ಅದು ಬೇರೆ, ನೀತಿಶಾಸ್ತ್ರ ಧರ್ಮಶಾಸ್ತ್ರ ಅದು ಬೇರೆ. ರಣನೀತಿಯಲ್ಲಿ ಎರಡೂ ಇದೆ. ಇನ್ನೊಬ್ಬರಂದರೆ ಶತ್ರು, ನಮ್ಮ ಶತ್ರುವನ್ನು ಸೋಲಿಸುವುದು, ಶತ್ರು ಮಾಡುವ ಕೆಲಸಗಳನ್ನು ನಾವು ತಿಳ್ಕೊಂಡು ನಮ್ಮನ್ನು ಅವರಿಂಥದ್ದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಾವು ಇಲ್ಲೇ ಇರುವಾಗ 4 ಜನರನ್ನು ಕರ್ಕೊಂಡು ಬಂದು ನಮ್ಮನ್ನು ಹೊಡಿಸಬೇಕು ಎಂದು ಆ ಕಾರ್ಯಕ್ರಮದಲ್ಲಿ ಅಲ್ಲಿರಬಾರದು. ಅಥವಾ ಸುತ್ತು 10 ಜನರನ್ನು ಇಟ್ಕೋ, ಅಥವಾ ಬೇರೆ ಅಲ್ಲೆಲ್ಲಿ ಕೂತಿರು, ಇಲ್ಲೇ ಕೂತಿರ್ತೀವಿ ಎಂದು ಹೇಳಿಬಿಟ್ಟು ಎಲ್ಲ ತಯಾರು ಮಾಡಿ ಅವರೆಲ್ಲರೂ ಬಂದು ಕೂತಿದ್ದಾಗ ಕೊನೆಯ ಕ್ಷಣಕ್ಕೆ ಹೋಗಿ ಅಲ್ಲಿ ಬದಲಾಯಿಸ್ಕೊ. ಈಗ ಅವರ ಪ್ಲ್ಯಾನ್ ಎಲ್ಲ ಫೇಲ್ ಆಗ್ತದೆ. ಅವರು ನಿಮ್ಮನ್ನು ಆಗುತ್ತದಲ್ವ. ಇಂಥದ್ದು ನೋಡಿಕೊಂಡು ಏನಿಲ್ಲ, ಪ್ಲ್ಯಾನ್ ಅಂದರೆ ಏನು ದೊಡ್ಡದೇನು ಮಾಡಬೇಕಾಗಿಲ್ಲ, ಇಲ್ಲೇ ಕೂತಿರ್ತೀವಿ ಅಂದ್ಕೊಳ್ತಾನೆ. ಅವರಿಗೆ ಇಲ್ಲೆಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ದಾರಿ ಇಲ್ಲ, ಅವರು ಇಲ್ಲೇ ಕೂತಿರ್ತಾರೆ. ಏನೋ ಮಾತು ಜಗಳ ಮಾಡಿಬಿಟ್ಟು ಇಲ್ಲೇ ಹೊಡೆದು ಬಿಡೋಣ. ಅವ್ರೇನು ಮಾಡಬೇಕು, ಮೊದಲು ಇಲ್ಲೇ ಕೂತಿರ್ತೀವಿ ಎಂದು ಹೇಳಿಕೊಂಡು ಅಲ್ಲಿ ಇನ್ನೊಂದು ಕುರ್ಚಿಗಳು ತಯಾರು ಮಾಡಿಟ್ಕೊ. ಕೆಲವರು ಬರ್ತಾರೆ ಎಂದು ಹೇಳು, 5 ಜನರಿಗೆ ಅಲ್ಲಿ ಕುರ್ಚಿ ಇಡು ಎಂದು ಹೇಳಿಬಿಡ್ತಾರೆ. 5 ಇನ್ನೂ ಸ್ವಲ್ಪ ಅವರಿಗೆ ಸಹಕಾರಿಗಳು 10 ಕುರ್ಚಿಗಳಿಡು, ಹೊರಗಡೆ ಬರ್ತಾರೆ, ಅವರು ಕೆಲವರು ಬರಲಿದ್ದಾರೆ ಎಂದು ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾರೋ ಬರ್ತಾರಂತೆ ಎಂದು ಅವರು ಇಟ್ಟುಬಿಡ್ತಾನೆ. ಇಲ್ಲಿ ಕೂತಿದ್ದು ಕಾರ್ಯಕ್ರಮ ಶುರುವಾಗುವ ಹೊತ್ತಿಗೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಂತೆ ಇಲ್ಲಿ ಒಬ್ಬನು ಹೋಗ್ತಾನೆ, ಅಲ್ಲಿ ಹೋಗಿ ಅಲ್ಲಿ ಕೂತಿರ್ತಾನೆ, ಇಲ್ಲೊಂದು ಹೋಗ್ತಾನೆ, ಇಲ್ಲಿ 5 ಜನರು ಅಲ್ಲಿ ಕೂತಿರ್ತಾರೆ, ಅವರಿಗೆ ಸಹಾಯಕರಕ್ಕೆ ಅಲ್ಲಿರುತ್ತಾರೆ. ಇದೇನಾಗ್ತದೆ, ಖಾಲಿ ಆಗಿಬಿಡ್ತು. ಇವರು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಏಕೆ, ಕಾರ್ಯಕ್ರಮ ಆಗೋ ಹೊತ್ತಿಗೆ ಅಲ್ಲಿಂದಲೂ ಹೊರಗೆ ಹೋಗ್ತಾರೆ. ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದು. ಅಂದರೆ ಇನ್ನೊಬ್ಬರು ಮಾಡುವ ಯೋಚನೆಗಳಿಂದ ತಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇದು ಗಮನಿಸ್ತಾ ಇರಬೇಕು. ಯಾರು ಏನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಇನ್ನೊಬ್ಬರಿಗೇನಾದರೂ ಹೇಳ್ಕೊಡ್ತಾ ಇದ್ದಾರಾ, ದುಷ್ಪ್ರಚಾರ ಮಾಡ್ತಾ ಇದ್ದಾರಾ? ಅದು ಗೊತ್ತಾದರೆ ಅದು ಹೋಗಿ ಅದಲ್ಲ, ನಾವು ಹಾಗೆ ಮಾಡಲಿಲ್ಲ, ಇವರೇ ಸುಳ್ಳು ಹೇಳಿದ ಎಂದು ಹೇಳಿಬಿಡು. ಹೀಗೆ ನಮ್ಮ ಕುರಿತು ದುಷ್ಪ್ರಚಾರ ಮಾಡಿದ್ದರೆ, ನಮ್ಮ ಕುರಿತು ಯಾರನ್ನು ಹೊಡೆಯುವುದು, ಹಿಂಸೆ ಮಾಡುವುದು, ವಿಷ ಹಾಕುವುದು ಇದ್ದರೆ ಅಡಿಗೆ ಬಟ್ಟೆಯಲ್ಲಿ, ಅಡಿಗೆ ಮನೆಯಲ್ಲಿ ಏನು ಮಾಡಬೇಕು, ತಮ್ಮ ಜನರನ್ನಲ್ಲಿ ಇಟ್ಕೊಳ್ಳಬೇಕು. ಪ್ರತಿ ದಿವಸ ಯಾರು ಅಡುಗೆ ಮಾಡ್ತಾ ಇದ್ದಾರೆ ಆ ಅಡಿಗೆಯವನ ಜೊತೆಗೆ ಇವನು ಪಾಂಡವರ ಏಜೆಂಟು, ಪಾಂಡವರ ಸಹಾಯಕ ಎಂದು ಅವ್ರಿಗೆ ಗೊತ್ತಾಗಬಾರದು. ಅವರ ಜೊತೆಗೆ ಇರಬೇಕು. ಬಟ್ ಅವರು ಪಾಂಡವರ ಏನು ಹಾಕಿದ್ದರು, ಏನು ಸೇರಿಸಿದ್ದರು ಇವ್ರಿಗೆ ಬಂದು ಮೊದಲೇ ಹೇಳಿಬಿಡೋದು. ಇವತ್ತು ಇದು ನಡೆಯುತ್ತಾ ಇದೆ, ಇದರಲ್ಲಿ ಸೇರಿಸ್ತಾ ಇದ್ದಾರೆ, ಇದರಲ್ಲಿ ಈ ವಿಷ ಹಾಕ್ತಾ ಇದೆ, ತಕ್ಷಣವೇ ಅಲ್ಲಿ ಗೊತ್ತಾಗಿಬಿಡ್ತದೆ. ಹೀಗೆ ಏನು ಮಾಡಿದ್ದರೂ ಅವರಿಗೆ ತಲುಪಿಬಿಡ್ತದೆ. ಈ ತರಹ ಇಟ್ಕೊಳ್ಳುವುದು ತನಗೆ ಗೂಢಚಾರಿಗಳು. ಗಾಂಧೀಜಿ ಹೇಳಿದ ಏನಲ್ಲ, ಇಲ್ಲೇ ಭಯಂಕರ ಯೋಚನಾ ರಣನೀತಿ ನಡೆಯುತ್ತಾ ಇದೆ. ಗಾಂಧೀಜಿ ಎಲ್ಲರನ್ನು ನಂಬಬೇಕು, ಯಾರ ಮೇಲೆ ಇಲ್ಲ, ಎಲ್ಲರ ಮೇಲೆ ಪ್ರೇಮ, ಎಲ್ಲರ ಮೇಲೆ ಭಗವಂತ ನೋಡಬೇಕು, ಎಲ್ಲ ಒಂದೇ ಎಂದು ಹೇಳಬೇಕು. ಸಾವಿರಾರು ಜನರು ಹಿಂದೂಗಳು ಭಯಂಕರವಾಗಿ ಸತ್ತು ಹೋಗ್ತಾ ಇದ್ದೆ. ಏನು ರಣನೀತಿ ಬೇಡ, ಎಲ್ಲ ನಾವು ಧರ್ಮದಿಂದ, ಸತ್ಯದಿಂದ, ಅಹಿಂಸದಿಂದಲೇ ಗೆಲ್ಲುತ್ತೇವೆ. ಗುಂಡಗಳನ್ನು, ಅರ್ಜುನನನ್ನು ಯಾವ ಸತ್ಯದಿಂದ, ಧರ್ಮದಿಂದ, ಅಹಿಂಸದಿಂದ ಗೆಲ್ಲುತ್ತಾನೆ? ಗೆಲ್ಲು ನೋಡ್ತೀನಿ. ಏನಪ್ಪ, ದುರ್ಯೋಧನನನ್ನು ವಿದುರ ಬಯ್ಯಬಾರದು, ಯಾರು ಬಯ್ಯಬಾರದು. ದ್ರೌಪದಿಯನ್ನು ಅಪಮಾನ ಮಾಡಲಿ, ಭೀಮನು ಏನು ಹೇಳಬಾರದು. ಮಾಡಿರುವ ಅಪಮಾನಗಳೆಲ್ಲ ಹಾಗೆಯೇ ಸಹಿಸಿಕೊಂಡ್ರೆ ಗೆಲ್ಲುತ್ತಾರ? ಏನಾದರೂ ಆಗುತ್ತದೆ? ಅದನ್ನು ಆದ್ದರಿಂದ ಯೋಚನೆ ಇಲ್ಲದೆ ಮಾಡುವುದು ನೀತಿ, ರಣನೀತಿ ಇಲ್ಲದೆ ಬದುಕುವುದು ಗಾಂಧೀಜಿ ಕೊಡುಗೆ. ಏನಿಲ್ಲದೆ ಸುಮ್ಮನೆ ಮುಗ್ಧ ಗುಲಾಮರಾಗಿ ಬದುಕುವುದು. ಮುಗ್ಧ ಪ್ಲಸ್ ಗುಲಾಮ್ 2, ಮುಗ್ಧರಾಗುವುದು, ಅಂದರೆ ಏನು ಯೋಚನೆ ಇಲ್ಲ. ಅವರು ಏನು ಮಾಡಿದ್ದರೂ ಒಳ್ಳೆಯದೇ. ಅಯ್ಯೋ ಅವರು ಒಳ್ಳೆಯವರು, ತುಂಬ ಒಳ್ಳೆಯವರು ಪಾಪ, ಅವ್ರನ್ನ ಭಕ್ತಿಯಿಂದ, ಪ್ರೀತಿಯಿಂದ ಅವ್ರು ಹೇಳಿದ್ದೆಲ್ಲ ಅವ್ರಿಗೆ ತಂದು ಕೊಡೋದು. ಅವ್ರು ಏನು ಮಾಡ್ತಾರೆ ಯೋಚನೆಯೇ ಬೇಡ. ಇದರಲ್ಲಿ ವಿಷ ಹಾಕು ಅಂದರೆ ಅಯ್ಯೋ ಹಾಕ್ತೀವಿ ಅಂದರೆ, ಅಲ್ಲಿ ಬಿಟ್ಟು ಬಾ ಅಂದರೆ ಅಲ್ಲಿ ಬಿಟ್ಟು ಬರ್ತಾರೆ. ಮತ್ತು ಕೊನೆಗೆ ಅದನ್ನು ನಿಮಗೆ ಸೇರಿಸಿದ್ದರೆ
ನಮಗೆ ವಿಷ ಬಂದರೆ ಏನು ಅದು ಅವ್ರು ಬಿದ್ದು ಬಿಟ್ಟ, ಇನ್ನು ಪೂರ್ತಿ ಸಾಯಲಿಲ್ಲ, ಏನು ವಿಷ ಸಿಕ್ಕಿತ್ತು ಅಂದರೆ ಅಯ್ಯಯ್ಯೋ ಯಾರೋ ಏನಾಯಿತು, ನನ್ನದೇ ಏನೋ ಪೂರ್ವಜನ್ಮ ಪಾಪ ಇದೆ ಅದಕ್ಕೋಸ್ಕರ ವಿಷ. ಇವನೇ ಹಾಕಿಸಿದ್ದರಿಂದ ಅವ್ರನ್ನ ಸಂದೇಹ ಮಾಡಬೇಡ, ನಮ್ಮದೇ ಪಾಪದಿಂದ ಆಯಿತು, ನೀವು ಒಳ್ಳೆಯವರೇ ಎಂದು ಔರಂಗಜೇಬನ್ನು ಪ್ರಶಂಸೆ ಮಾಡು. ಅಯ್ಯೋ ವಿಷ ನಾನೇ ಹಾಕ್ಕೊಂಡೆ, ನನ್ನದೇ ಪಾಪ ಪೂರ್ವಜನ್ಮ ಎಂದು ಹೇಳಬೇಕು, ಔರಂಗಜೇಬು ಹಾಕಿದ್ದನ್ನು ಹೇಳಬಾರ್ದು. ಈಗ ಈ ತರಹ ಹೇಳಿ ಎಷ್ಟು ದಿವಸ ಬದುಕಿರ್ತೀವಪ್ಪ. ಈಗ ಇದು ಭಾರತ ದೇಶ ಈಗಲೂ ಅದೇ ಮೂರ್ಖತನದಲ್ಲಿದೆ. ಅದಕ್ಕೋಸ್ಕರನೇ ಇಲ್ಲಿ ಶ್ಲೋಕಗಳಿಲ್ಲದಿದ್ದರೂ ಇದರಿಂದ ಇವತ್ತಲ್ಲ 2, 3, 4 ದಿವಸ ಆಗುತ್ತದೆ ಇದು ಹೇಳಬೇಕಂದ್ಕೊಳ್ತಾ ಇದ್ದೆ. ಏಕೆಂದರೆ ಈ ರಣನೀತಿ ಕುರಿತು ಇಲ್ಲಿ ಸ್ಪೆಷಲ್ ಚಾಪ್ಟರ್ ಇದೆ, ಒಂದು ಅಧ್ಯಾಯನೇ ಕಣಿಕ ನೀತಿ. ಇದು ಈ ಪುಸ್ತಕದಲ್ಲಿ ತೆಗೆದುಬಿಟ್ಟರು. ಈಗ ಇಲ್ಲಿದೆ, ಅದು ಹೇಳ್ತೇನೆ. ಪಾಂಡವಾಶ್ಚಾಪಿ ತತ್ಸರ್ವಂ ಪ್ರತ್ಯಜಾನನ್ನರಿಂದಮಾಹ. ಅದು ತಿಳ್ಕೊಂಡು, ಅವರು ಯಾರು ತಿಳ್ಕೊಂಡರೂ ಬಾಯಿನಿಂದ ಹೇಳಬಾರದು. ಗೊತ್ತಿಲ್ಲದ ತಿಳಿದರೂ ಇವರೇನೋ ನಮಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ಗೊತ್ತಿದ್ದರೂ ನಾವೇನು ಹೇಳಬೇಕು? ತಿಳಿಯದಂತೆ ಇರಬೇಕು. ಅವ್ರಿಗನ್ನಿಸುತ್ತದೆ ನಮಗೆ ಗೊತ್ತೇ ಆಗಲಿಲ್ಲ, ನಾವು ಮುಗ್ಧರಾಗಿದ್ದೇವೆ, ಮೋಸ ಹೋಗ್ತಾ ಇದ್ದೇವೆ ಅಂತ ಅವ್ರಿಗೆ ಅನಿಸಬೇಕು. ಪಾಂಡವರು ಅರಗಿನ ಮನೆಗೆ ಹೋದರೆ ಅವನು ಏನು ಮಾಡಿದರೋ ಗೊತ್ತಾ? ಅರಗಿನ ಮನೆ ಕಟ್ಟುವುದಕ್ಕೆ ವಿರೋಚನ ಎಂಬುವನ್ನು ಕಳಿಸಿದ್ದಾನೆ. ಹೇಗೆ ಕಟ್ಟಬೇಕು ಎಲ್ಲ ಹೇಳಿದ್ದಾನೆ. ಕಟ್ಟಿದ ನಂತರ ಕೆಲವು ದಿವಸ ಅಲ್ಲೇ ಇರು, ಕೆಲವು ದಿವಸ ಅಲ್ಲ, ತಿಂಗಳು ಪಾಂಡವರಿಗೆ ಪೂರ್ತಿ ನಂಬಿಕೆ ಆಗಲಿ, ನೀವು ನಮ್ಮವನೇ ಎಂದು ಇವನು ವಿರೋಚನ ಪಾಂಡವರಿಗೆ ಸೇವೆ ಮಾಡುವ ನಂಬಿಕೆ ಉಳ್ಳ, ಅಂದರೆ ನಂಬತಕ್ಕ ಸೇವಕ ಎಂದಂತೆ ವಿಶ್ವಾಸ ಮಾಡಿಸು. ಎಲ್ಲ ವಿಶ್ವಾಸ ಆದ ನಂತರ ಈಗ ನಿಮ್ಮನ್ನು ನಂಬಿ ಅವರು ನಿಶ್ಚಿಂತವಾಗಿರ್ತಾರೆ. ಆ ದಿವಸ ಒಂದು ದಿವಸ ಚೆನ್ನಾಗಿ ಮಲ್ಕೊಳ್ತಾರೆ. ನಮ್ಮವನೇ ಇದ್ದಾನಲ್ಲ, ನೀವು ಇಲ್ಲೇ ಇರಪ್ಪ ಎಂದು ಅವರನ್ನು ಕರೆಸಿ ಇಲ್ಲೇ ಇಟ್ಕೊಂಡವರು ಮಲ್ಕೊಳ್ತಾರೆ. ಆ ದಿವಸ ನೀವು ಬೆಂಕಿ ಹಚ್ಚಿಬಿಡು. ಹಾಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿ, ನಿಮ್ಮ ಕುಟುಂಬ ಮಕ್ಕಳಿಗೆ ನಾನು ನೋಡ್ಕೊಳ್ತೀನಿ, ಚಿನ್ನ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ರಾಜ್ಯ ಕೊಡ್ತೀನಿ, ನಿನಗೊಂದು ಭೂಮಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ ಎಂದು ಅವರನ್ನು ಕಳಿಸಿದ. ಪಾಂಡವರಿಗೆ ಯಾರು ಹೇಳಿಕೊಟ್ಟರು? ವಿದುರ ಹೇಳಿಕೊಟ್ಟ. ವಿದುರ ಎಲ್ಲಿ ಏನು ಹೇಳ್ತಾನೋ ಎಂದು ಸುತ್ತು ದುರ್ಯೋಧನ ತನ್ನ ಗೂಢಚಾರಿಗಳನ್ನಿಟ್ಟ. ಆದರೂ ವಿದುರ ಹೇಳಿದ. ಹೇಗೆ ಹೇಳಿದ? ಒಂದು ಕಥೆಯಾಗಿ ಹೇಳಿದ. ಈ ಕಥೆ ಯಾರಿಗೂ ಅರ್ಥವಾಗ್ತಾ ಇಲ್ಲ, ಅದು ಮುಂದೆ ಬರುತ್ತದೆ. ಕಥೆ ಹೇಳಿದ. ಧರ್ಮರಾಜು ಓಹೋ ಇಲ್ಲೇನೋ ನಡೆಯುತ್ತಾ ಇದೆ ನಮ್ಮ ಮೇಲೆ ಪ್ರಯತ್ನ, ಆಯಿತು ಅರ್ಥವಾಯಿತು ಎಂದು ಹೇಳಿದ. ಅಲ್ಲವೇ? ಧರ್ಮರಾಜ ಮಾತ್ರ ಎಲ್ಲ ಹೋದ ನಂತರ ಇದಿಗೋ ದುರ್ಯೋಧನ ನಮ್ಮ ಮೇಲೆ ಮಾಡ್ತಾ ಇದ್ದಾನೆ, ನಾವು ಜೋಪಾನವಾಗಿರು. ಅಲ್ಲಿ ಹೋಗಿರುವ ತಕ್ಷಣದಿಂದ ಗೋಡೆಗಳನ್ನೆಲ್ಲ ನೋಡಿ ಇಟ್ಕೊಂಡರು. ಈ ಗೋಡೆಗಳೆಲ್ಲ ಸುಟ್ಟು ಹಾಕುವುದಕ್ಕೆ ತಯಾರು ಮಾಡಿದ್ದಾರೆ. ಗೋಡೆಗಳ ವಾಸನೆಯಿಂದ ನೋಡಿಕೊಂಡರು. ಅದೆಲ್ಲ ಮುಂದೆ ಬರುತ್ತದೆ ವಿಸ್ತಾರವಾಗಿ. ಗೋಡೆಗಳು ನೋಡಿಕೊಂಡರು, ಕಿಟಕಿ ನೋಡಿಕೊಂಡರು, ಅಲ್ಲಿ ನೋಡಿದರು ಎಲ್ಲಿ ಏನಿದೆ ಎಲ್ಲ. ಅರಗಿನ ಮನೆಯೆಲ್ಲ ಪೂರ್ತಿ ಒಂದೊಂದು ಅಂಗುಳ ಇಂಚು ನೋಡಿ ಇಟ್ಕೊಂಡರು. ಈಗ ಡ್ಯೂಟಿ ವೈಸ್ ಇಟ್ಕೊಂಡು 4 ಗಂಟೆ ಅರ್ಜುನ ನಿದ್ದೆ ಹೋಗದೆ ಜಾಗರಣ ಮಾಡಿ ಕಾವಲಿ ಇಡುವುದು. 4 ಗಂಟೆ ಅರ್ಜುನ, 4 ಗಂಟೆ ಭೀಮ, 4 ಗಂಟೆ ನಕುಲ, 4 ಗಂಟೆ ಸಹದೇವ. ಮತ್ತು ಬೆಳಗ್ಗೆ ಆಗುತ್ತದೆ. ಮತ್ತು ಹಗಲು ಕೆಲವು ಡ್ಯೂಟಿ, ರಾತ್ರಿ ಕೆಲವು ಡ್ಯೂಟಿ, 24 ತಾಸು ಡ್ಯೂಟಿ ಇಟ್ಕೊಂಡರು. ಅಷ್ಟು ತಿಂಗಳು 1-2 ದಿವಸ ಅಲ್ಲ, ಅನೇಕ ತಿಂಗಳು ಆಗಿರಬೇಕಾಯಿತು. ತುಂಬ ಜೋಪಾನ. ಎಲ್ಲೆಲ್ಲಿ ಏನು ಮಾಡ್ತಾರೋ ಊಟದಲ್ಲಿ ಪ್ರತಿಯೊಂದರಲ್ಲಿ ಅಡುಗೆ ಮಾಡುವಾಗ ಒಬ್ಬರು ಇರಬೇಕು, ಇನ್ನೊಂದು ನೀರು ಕುಡಿಯುವಾಗ ಇನ್ನೊಬ್ಬರು, ಪ್ರತಿಯೊಂದರಲ್ಲಿ 5 ಜನರು ಡ್ಯೂಟಿ ಹಾಕ್ಕೊಂಡು ಹಾಗೆ ಜೋಪಾನವಾಗಿ ಏನು ಮುಟ್ಟಿದ್ದರೆ ಏನಾಗ್ತದೋ ಅಷ್ಟು ಜೋಪಾನವಾಗಿ. ಇದೆಲ್ಲ ಆಗಾಗ ವಿದುರ ಡ್ಯೂಟಿಯನ್ನು ಕಳಿಸ್ತಿದ್ದ, ಸಂದೇಶ, ಅಲ್ಲಿಂದ ಸಂದೇಶವನ್ನು ಕಳಿಸ್ತಿದ್ದ. ಒಬ್ಬನು ಕನಕ ಅಂದರೆ ಸೊರಂಗವನ್ನು ಅಗಿಯುವಂಥ ಒಬ್ಬ ವ್ಯಕ್ತಿಯನ್ನು ವಿದುರ ಕಳಿಸಿದ. ಅವನು ಬಂದಿದ್ದಾನೆ ಎಂದು ವಿರೋಚನಕ್ಕೆ ಗೊತ್ತೂ ಇಲ್ಲ. ಅವನು ವಿರೋಚನ ಎಲ್ಲೋ ಊಟಕ್ಕೋ ಎಲ್ಲೋ ಹೋದಾಗ ಅಥವಾ ಏನೋ ಸ್ನಾನಕ್ಕೋ ಬಾತ್ರೂಮ್ಕೋ ಹೋದಾಗ ಇವನು ಒಳಗೆ ಮನೆಗೆ ಪ್ರವೇಶ ಮಾಡಿ ಪಾಂಡವರಿಗೆ ಹೇಳಿದೆ, ಈಗ ನಾನು ವಿದುರನಿಂದ ಬಂದೆ ಎಂದು ಯಾವುದೇ ಒಂದು ಲಕ್ಷಣ ತೋರಿಸಿದೆ. ಈಗ ಇದೆಂದು ಪತ್ರನೋ ಏನೋ ಇವನು ನಮ್ಮ ಜನ ತಕ್ಷಣವೇ ಅವ್ರನ್ನ ಮುಚ್ಚಿಬಿಟ್ಟರು. ಅವರಿಗೆ ವಿರೋಚನೆ ಗೊತ್ತಾಗದಂತೆ, ಅವರು ಒಳಗೆ ಬರದಂತೆ ಅಲ್ಲಿ ಒಳಗೇ ಇಟ್ಟರು. ಈಗ ಒಂದು ದಿವಸ ಅವರು ಮಲ್ಕೊಂಡಾಗ, ಅವರು ಎಲ್ಲೋ ಹೋದಾಗ ಒಳಗೆ ಅಗೆಯುವುದು ಸೊರಂಗ ಸ್ವಲ್ಪ ಅಗೆದು ಒಳಗೆ ಹೋಗಬೇಕು. ಶಬ್ದ ಆಗಬಾರದು, ಶಬ್ದ ಆದವ್ರಿಗೂ ಸಂದೇಹ ಬರುತ್ತೆ.
ಎಷ್ಟು ತಿಂಗಳು 3 ತಿಂಗಳು ಸೊರಂಗ ಅಗೆಯುತ್ತಾ ಇದ್ದ. 3 ತಿಂಗಳವರೆಗೆ, 3 ತಿಂಗಳು 6 ತಿಂಗಳು. ಅವರು ಅಗೆಯುತ್ತಾ ಸ್ವಲ್ಪ ಶಬ್ದ ಆಗ್ತದೆ, ರಾತ್ರಿ ಗೊತ್ತಾಗ್ತದೆ ಅಂದರೆ ನಿಶ್ಶಬ್ದವಾಗಿರೋದು, ಅಥವಾ ಒಳಗೆ ಮಾಡುವುದು. ಏನೋ ಇಂಥದ್ದು ತುಂಬ ಜೋಪಾನ ಮಾಡಿಕೊಂಡರು. ಪೂರ್ತಿ ಸೊರಂಗ ಮಾರ್ಗ ಇಲ್ಲಿಂದ ಆ ಕಾಡುಕಿ, ಈ ಊರಿನ ಹೊರಗೆ ಕಾಡುಕಿ ಎಷ್ಟು ದೂರ ಆಗುತ್ತದೆ? ತುಂಬ ದೂರ, 1 ಕಿಲೋಮೀಟರ್ ಆಗುತ್ತದೆ ಏನೋ, ಅಷ್ಟು ದೂರವರೆಗೂ ಮಾಡಿದ್ದಾರೆ. 1 ಕಿಲೋಮೀಟರ್ ಅಂದರೆ ಎಷ್ಟು ದಿವಸ ಆಗುತ್ತದೆ? ಒಬ್ಬನೇ ಮಾಡುವುದು. ಸೊರಂಗ ಅಗೆದ ಅಂದರೆ ಒಬ್ಬ ಮನುಷ್ಯ ನಿಂತುಕೊಂಡು ನಡ್ಕೊಂಡು ಹೋಗಬೇಕು, ಅಷ್ಟು. ಒಬ್ಬ ಮನುಷ್ಯ ಎತ್ತು ನಡ್ಕೊಂಡು ಹೋಗಬೇಕು, ಅಷ್ಟು ಹೋಗಿ ಅಲ್ಲಿವರೆಗೂ ತಯಾರು ಮಾಡಿದ. ಎಲ್ಲ ಸೊರಂಗ ತಯಾರಾಯಿತು. ಇದೆಲ್ಲ ವಿದುರ ಎವ್ರಿ ವಾರಕ್ಕೆ 4-6 ದಿವಸಕ್ಕೆ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಿದ್ದ. ಅವರು ಯಾರೋ ಗೊತ್ತಾಗದೆ ಅಂತೂ ಆ ಊರಿನ ಜನರಂತೆ, ಆ ಊರಿನಲ್ಲೇ ಇದ್ದು ಆ ಊರಿನ ಜನರಂತೆ, ರಾಜರಂದರೆ ಇರುತ್ತಾರಲ್ಲ, ರಾಜಕುಮಾರರು ದರ್ಶನಕ್ಕೆ ಬರ್ತಾರೆ. ನಾನು ರಾಜಕುಮಾರ ದರ್ಶನಕ್ಕೆ ಬಂದೆ ಎಂದು ಹೇಳ್ತಾರೆ. ಆಯಿತು ಬಾಪ್ಪ ಎಂದು ಹೇಳ್ತಾರೆ. ನಮ್ಮ ಊರಿನಲ್ಲಿ ಅದೇ ಆಯಿತು, ಹೀಗಾಯಿತು. ಇವರೇನೋ ಈ ಊರಿನವರು ಅಂದ್ಕೊಳ್ತಾರೆ, ಈ ವಿರೋಚನೆ ಗೊತ್ತಾಗಲ್ಲ. ಹಾಗೆ ಏನೋ ಹೇಳಿ ಅವರಿಗೆ ಹೋಗಿ ವಿರೋಚನ ಇಲ್ಲದ ಸಮಯ ನೋಡಿಕೊಂಡು, ಈಗ ನಾನು ಅಲ್ಲಿಂದ ಬಂದೆ ವಿದುರನಿಂದ, ಈಗ ಇದು ಹೇಳಿದ್ದಾರೆ ನಿಮಗೆ, ದುರ್ಯೋಧನ ಅಲ್ಲಿ ಆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ನಿಮಗಿದು ಹೇಳುವಕ್ಕೆ ಹೇಳಿದ್ದ. ಹೀಗೆ ಇದು ಆಗುತ್ತಿದ್ದೆಲ್ಲ ಸೊರಂಗ ಅಗೆಯುವುದು, ಅಲ್ಲಿಂದ ಆಗಾಗ ಮನುಷ್ಯರನ್ನು ಪ್ರತಿ ವಾರಕ್ಕೊಂದು ಸಲ ಅಲ್ಲಿ ಏನೇನು ನಡೆಯುತ್ತದೋ ಇಲ್ಲಿ ಸುದ್ದಿ ಬರುವುದು. ಇಷ್ಟೆಲ್ಲ ಅನೇಕ ತಿಂಗಳು ನಡೆಯಿತು. 6 ತಿಂಗಳು 8 ತಿಂಗಳು 1 ವರ್ಷ ಅಲ್ಲೇ ಇದ್ದಾರೆ. ಇಷ್ಟೆಲ್ಲ ನಡೆಯುತ್ತಾ ಇದ್ದು ಆ ವಿರೋಚನ ಜೊತೆಗೆ ಇರುವಂಥ ಒಂದು ಟೀಮ್ ಆಫ್ ಪೀಪಲ್ ಇದ್ದಾರೆ, ಒಂದು ಗ್ರೂಪ್. ಆ ಗ್ರೂಪ್ಗೆ ಯಾರಿಗೆ ಗೊತ್ತಾಗದಂತೆ ಜೋಪಾನ, ಇದಕ್ಕೆ ಎಷ್ಟು ರಣನೀತಿ ಬೇಕು, ಅದು ಹಿಂದೂಗಳಿಗೆ ವಿನಾಶ ಮಾಡಿಬಿಟ್ಟ ಈ ಗಾಂಧಿ. ಎಲ್ಲ ಅವರಿಗೇ ಹೇಳಿಬಿಟ್ಟು ವಿರೋಚನನನ್ನು ಕರೆದು ಅವರು ಎದುರಾಗಿ ಮಾಡಬೇಕಂತೆ. ಅವರಿಗೆ ಹೇಳದೇ ಇದ್ದು ಯಾವುದು ಮಾಡಬಾರದಂತೆ, ಪೂರ್ತಿ ಅವರ ಮೇಲೆ ನಂಬಿಕೆ ಅಂತೆ. మరి ಅವರು ಮಾಡಿದ್ದು ನೋಡಬಾರದಂತೆ. ಅವರು ಯಾರ್ಯಾರ ಜೊತೆಗೆ ತಿರುಗುತ್ತಾ ಇದ್ದಾನೆ, ನಮ್ಮ ಮೇಲೆ ಏನು ಪ್ಲಾನ್, ಅದು ಮಾತ್ರ ನಾವು ನೋಡಲೇಬಾರದಂತೆ, ಪೂರ್ತಿ ನಂಬಬೇಕಂತೆ. ನಂಬಿದ್ದರೆ ವಿರೋಚನ ಬದಲಾಯಿಸ್ತಾನಂತೆ. ವಿರೋಚನ ಮೇಲೆ ಹೆಚ್ಚು ನಂಬಿಕೆ ಇಟ್ಕೊಂಡು, ನಿಮ್ಮನ್ನೇ ಪೂರ್ತಿ ನಂಬಿದ್ದೇವೆ ಎಂದು, ಇನ್ಫ್ಯಾಕ್ಟ್ ನೀವೇ ಇರಬೇಕು ನಮ್ಮ ಜೊತೆಗೆ, ರಾತ್ರಿಗೆ ನಾವು ಮಲ್ಕೊಳ್ತೀವಿ, ನೀವೇ ಇರಬೇಕು ನಮ್ಮನ್ನು ರಕ್ಷಿಸುವುದಕ್ಕೆ, ಅಯ್ಯೋ ನೀವೇ ಒಳ್ಳೆಯನು ಅಂದು ಹಾಗೆ ನಂಬಿ ಅವರನ್ನೇ ಇಟ್ಕೊಳ್ಳಬೇಕಂತೆ. ಆವಾಗ ವಿರೋಚನ ಸಜ್ಜನನಾಗಿ ಬದಲಾಯಿಸಿ, ಇದು ಅಹಿಂಸಾ ಅಂತೆ. ಚೆನ್ನಾಗಿದೆ. 1 ವರ್ಷ ನಂತರಕ್ಕಿಂತ 1 ದಿವಸಕ್ಕೆ ಸಾಯಿಸಿ ವಿರೋಚನ ಹೋಗಬಹುದು. ಬಂದಿರುವ ದಿವಸ ಪಾಂಡವರನ್ನು ಇಲ್ಲೇ ಸುಟ್ಟು ಹಾಕಿ ಹೋಗಬಹುದು. 1 ವರ್ಷ ಬೇಕೇ ಆಗಿಲ್ಲ. ಸುಖವಾಗಿ ಇಲ್ಲೇ ನೋಡಿಕೊಂಡು ಸಾಯಿಸಿ, ಬೇಕಂದರೆ ಶವವನ್ನು ತೊಗೊಂಡು ಹೋಗಿ ದುರ್ಯೋಧನಕ್ಕೆ ಕನ್ಫರ್ಮ್ ಮಾಡ್ತಾನೆ, ಇದಿಗೋ ಪಾಂಡವರು ಸತ್ತು ಹೋಗಿದ್ದು ನೋಡು, ಬೇಕಾದರೆ ನೋಡ್ಕೊ, ಅಷ್ಟು ಕನ್ಫರ್ಮ್ ಆಗಿ ಸಾಯಿಸಬಹುದು. ಗಾಂಧೀಜಿ ಇದ್ದರೆ ಅದೇ ನಡೆಯುತ್ತಲ್ಲ. 10 ಲಕ್ಷ ಜನರು, 10 ಅಲ್ಲ ಹೆಚ್ಚೆ, 30 ಲಕ್ಷ ಜನರು ಪಾಕಿಸ್ತಾನದಿಂದ ಹಿಂದೂಗಳು, 30 ಲಕ್ಷ ಹಿಂದೂಗಳು ಸತ್ತು ಹೋದರು. ಭಯಂಕರ. 1-2 ಕೆಲವೇ ತಿಂಗಳಲ್ಲಿ ಎಲ್ಲ ಒಂದೇ. ಈ ಮೂರ್ಖತನ. ಈ ಶಾಸ್ತ್ರಗಳು ಬರೆದಿದ್ದವರು ಮೂರ್ಖನ? ವೇದವ್ಯಾಸ ಮೂರ್ಖ, ಈ ಗಾಂಧೀಜಿ ಬುದ್ಧಿವಂತನ? ಏನಪ್ಪ, ಈ ಮೂರ್ಖತನವೇ ನಮ್ಮನ್ನು ಈಗಲೂ ಬಿಡುತ್ತಾ ಇಲ್ಲ. ಏಕೆಂದರೆ ನಾವು ಏನು ಪಾಪ ಮಾಡಿದ್ದೇವೆ, ನಾವು ಹಿಂದೂಗಳು ಇಷ್ಟೇಕೆ ನರಳಿ ಹೋಗ್ತಾ ಇದ್ದಾರೆ, ಇದೇ ಪಾಪ. ಗಾಂಧೀಜಿಯನ್ನು ನಂಬಿ ನಮ್ಮ ಶಾಸ್ತ್ರಗಳನ್ನು ಬಿಟ್ಟಿದ್ದೇವೆ. ವಾಲ್ಮೀಕಿ, ವ್ಯಾಸ, ಚಾಣಕ್ಯ, ನಮ್ಮ ಶಾಸ್ತ್ರಗಳನ್ನೆಲ್ಲ, ನಮ್ಮ ಧರ್ಮಶಾಸ್ತ್ರಗಳು, ನೀತಿಶಾಸ್ತ್ರಗಳೆಲ್ಲ ಬಿಟ್ಟು ಗಾಂಧೀಜಿ ಹೇಳಿರುವ ಮೂರ್ಖತನವನ್ನು ನಂಬಿದ್ದೇವೆ. ಇದು ಈಗಲೂ ಅದೇ ಮಾಡ್ತಾ ಇದ್ದೇವೆ. ಇದೇ ಎಲ್ಲರಿಗಿಂತ ದೊಡ್ಡ ಪಾಪ. ಏನು ಮಾಡಿದ್ದೇವೆ? ಇದೇ ಪಾಪ. ಇದೇನು ಸಣ್ಣ ಪಾಪನ? ಏನಪ್ಪ, ವಿರೋಚನ ನಂಬಿ ಅವನನ್ನೇ ಮನೆಯಲ್ಲಿಟ್ಕೊಂಡು, ಅವರನ್ನೇ ನಂಬಿಕೊಂಡು ನೀನೇ ಇರಪ್ಪ ಎಂದು ಇವರೆಲ್ಲರೂ ಮಲ್ಕೊಂಡು ಬಿಟ್ಟರೆ, ಅವರ ಚಾಬಿ ಅವರ ಕೈಗೆ ಕೊಟ್ಟು, ಈಗ ನೀವು ನಂಬಿದ್ದರೆ ಒಳ್ಳೆಯದಂತೆ, ಅಹಿಂಸಾ ಅಂತೆ. ಅವ್ರನ್ನ ನಂಬದಿದ್ದರೆ ಮೋಸ ಅಂತೆ. ಮೋಸ ಅಂದರೆ ಪಾಪ. ಹಾಗೆ ಅಸತ್ಯ ಎನ್ನುವುದು ಅಂದರೆ ಇನ್ನೊಬ್ಬರನ್ನು ನಂಬದೇ ಇರುವುದು ಪಾಪ ಅಂತೆ, ನಂಬಿದ್ದರೆ ಪುಣ್ಯ ಅಂತೆ. ಅವರು ಕೆಟ್ಟವನಾಗ್ತಾನೆ ಅಂದರೆ ಏನು ಹೇಳ್ತಾರೆ ಗೊತ್ತಾ ಗಾಂಧಿ? ನೋಡಿ, ನಿಷ್ಕಾಮವಾಗಿ ನಾವು ನಂಬಿಕೆ ಇರಬೇಕು, ಎಲ್ಲವೂ ನಿಷ್ಕಾಮವಾಗಿ. ಅಂದರೆ ಏನು? ಇನ್ನೊಬ್ಬರನ್ನು ಇವರು ಹೇಳ್ತಾರೆ ನೋಡಿ, ಅವರು ನಮ್ಮನ್ನು ನಂಬಿದ್ದರೆ ನಾವು ನಂಬಬೇಕು. ನಾವು ಹೇಳ್ತೀವಿ ಏನಂದರೆ, ನೀತಿಶಾಸ್ತ್ರ ಹೇಳ್ತದೆ, ಅವರು ನಮ್ಮನ್ನು ಆಧರಿಸಿದ್ದರೆ ನಾವು ಆಧರಿಸಬೇಕು.
ಅವರು ಸತ್ಯ ಹೇಳಿದ್ದರೆ ನಾವು ಸತ್ಯ ಹೇಳಬೇಕು, ಅವರು ನಮಗೆ ಮೋಸ ಮಾಡಿದ್ದರೆ ನಾವು ಮೋಸ ಮಾಡಲೇಬೇಕು. ಅಂದರೆ ನಾವು ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಜೋಪಾನವಾಗಿರಬೇಕು. ಹೀಗೆ ಹೇಳಿದ್ದರೆ ಅದು ಕರ್ಮಯೋಗ ಅಲ್ಲ. ಕರ್ಮಯೋಗ ಅಂದ್ರೇನು? ಅವರು ನಮಗೆ ಮೋಸ ಮಾಡುವರಾದರೂ ಪೂರ್ತಿ ಅವರನ್ನು ನಂಬಿ ನೀನು ಬದಲಾಯಿಸು ಎಂದು ಹೇಳಬಾರದಂತೆ. ನೀವು ನಿಮ್ಮ ಪಾಡಿಗೆ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಿಮ್ಮ ಇಷ್ಟದಂತೆ ನೀನಿರು, ನಾವು ಮಾತ್ರ ನಿಮ್ಮನ್ನು ಪೂರ್ತಿಯಾಗಿ ನಂಬುತ್ತೇವೆ, ನಾವು ಅಹಿಂಸಾ ಮಾಡ್ತೀವಿ, ನೀವು ಖಡ್ಗದಿಂದ ನಮ್ಮನ್ನು ಸಾಯಿಸಿದ್ದರೂ ನಾವು ಮಾತ್ರ ಖಡ್ಗ ಎತ್ತಲ್ಲ. ಹೀಗೆ ಮಾಡಿದ್ದರೆ ಈ ಅಹಿಂಸದಿಂದ ಅವರು ಬದಲಾಯಿಸ್ತಾನಂತೆ. ಅವರನ್ನು ಬದಲಾಯಿಸೋಕ್ಕೆ ನಾವೆಲ್ಲರೂ ಅವರ ಕೈಯಲ್ಲಿ ಸತ್ತು ಹೋಗಬೇಕಂತೆ. ಸತ್ತು ಹೋದರೆ ಅವರು ವಿರೋಚನನನ್ನು ಬದಲಾಯಿಸಿ ಸಜ್ಜನರನ್ನು ಮಾಡಿಬಿಡಬಹುದು. ಇದು ಅಹಿಂಸಾ ಸಿದ್ಧಾಂತ. ಪಾಂಡವರು ಮಾಡಿದ್ದಾರೆ, ರಾಮಚಂದ್ರ ಮಾಡಿದ್ದಾನೆ. ಸೀತೆಯನ್ನು ನೀನು ಬಿಡಬೇಕು, ನಾನಿಲ್ಲಿ ಉಪವಾಸ ಮಾಡಿ ನಾನಿಲ್ಲೇ ಸತ್ತು ಹೋಗ್ತೀನಿ, ನಾನು ಉಪವಾಸ ಮಾಡಿ ಸತ್ತು ಹೋಗ್ತೀನಿ, ನಾನು ಧನುಸ್ಸು ಬಾಣವೆಲ್ಲ ಇದ್ಗೋ ನಾನು ಸಮುದ್ರದಲ್ಲಿ ಬಿಸಾಕ್ತೀನಿ, ಸಮುದ್ರ ಬಾಣ ಬಲಿಸಲ್ಲ, ನಾನು ಇಲ್ಲಿ ಉಪವಾಸ ಮಾಡ್ತೀನಿ. ರಾವಣನಿಗೆ ಹೇಳು, ರಾವಣ ನೀನು ಸೀತೆಯನ್ನು ವಾಪಸ್ ಕೊಡು, ಇಲ್ಲದಿದ್ದರೆ ನಾನು ಇಲ್ಲೇ ಸತ್ತು ಹೋಗ್ತೀನಿ. ರಾವಣ ಹೃದಯ ಕರಗಿ ಹೋಗಿ ಆಯ್ತಪ್ಪ ಪಾಪ ಸತ್ತು ಹೋಗ್ತಾ ಇದ್ದಾನೆ, ಸೀತೆಯನ್ನು ವಾಪಸ್ ಕೊಡು ಎಂದು ಹೀಗೆ ಮಾಡ್ತಾನೆ. ಸತ್ತು ಹೋದರೆ ಒಳ್ಳೆಯದೇ ಎಂದು ಆಯ್ತಾನೆ. ಸೀತೆ ಇಲ್ಲೇ ಇರ್ತಾಳೆ. ಈಗ ಇನ್ನು ಸೀತೆ ಎಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲೇ ಇರ್ತಾರೆ ಅನ್ಕೊ. ರಾವಣನಿಗೆ ಏನಾದರೂ ಬೇಜಾರಾಗ್ತದೆ. ಮರಿ ಇದು ಏನು ಬುದ್ಧಿಯಪ್ಪ? ಎಲ್ಲರೂ ಬಾ ಗಾಂಧೀಜಿ ಅಂತ ಅವತಾರ ಪುರುಷ, ಗಾಂಧೀಜಿ ಮಹಾತ್ಮ, ಆಹಾ ಗಾಂಧೀಜಿ ಅಂತ ತ್ಯಾಗಶೀಲಿ. ಎಲ್ಲ ಸನ್ಯಾಸಿಗಳು, ಎಲ್ಲ ಪಂಡಿತರು, ಎಲ್ಲ ಸಾಮಾನ್ಯ ಜನರು ಎಲ್ಲರೂ ಇದೇ ಹೇಳಿಬಿಟ್ಟರು. ಅದಕ್ಕೋಸ್ಕರ ಹೋಲ್ ಇಂಡಿಯಾ ಮೂರ್ಖ ಇಂಡಿಯಾ ತಯಾರಾಯಿತು, ಮೂರ್ಖ ಭಾರತ ದೇಶ ತಯಾರಾಯಿತು ಅಲ್ಲವೇ? ಈಗಲೂ ಅದೇ ನಡೆಯುತ್ತೆ. ರಣನೀತಿ ಬೇಡ. ಇನ್ನೊಬ್ಬರ ರಣನೀತಿಯನ್ನು ನಾವು ಲೆಕ್ಕಕ್ಕೆ ತಗೊಳ್ಳಬೇಡ, ಆ ಕಡೆಗೆ ನೋಡುವುದೇ ಬೇಡ. ನಾವು ಸಜ್ಜನರಾಗಿ, ಧರ್ಮಾತ್ಮರಾಗಿ, ತ್ಯಾಗಶೀಲರಾಗಿ, ಪರೋಪಕಾರರಾಗಿ, ಸತ್ಯವಂತರಾಗಿ ಏನು ಮಾಡ್ತೀವೋ ಎಲ್ಲ ಹೇಳು. ನಿಮ್ಮ ಮನೆಗೆ ಎದುರಾಗಿ ಒಂದು ಬೋರ್ಡ್ ಇಟ್ಕೋ, ಹೇಳಲ್ಲ ನಾನು, ಕಳ್ಳರಿಗೆ ಸೂಚನೆ, ನಮ್ಮ ಮನೆಯಲ್ಲಿ ಇಷ್ಟು ಹಣ ಇದೆ, ಇಷ್ಟು ಚಿನ್ನ ಇದೆ, ದಯವಿಟ್ಟು ಇಗೋ ಈ ಪೆಟ್ಟಿಗೆಯಲ್ಲಿ ಈ ಅಲ್ಮಾರುನಲ್ಲಿ ಈ ಬೀರುನಲ್ಲಿ ಇಟ್ಟಿದ್ದೇವೆ, ದಯವಿಟ್ಟು ನೀವು ತಗೊಳ್ಳಿ ಹೋಗಬೇಡಿ, ಕಳ್ಳರಿಗೆ ಸೂಚನೆ ಎಂದು ಮನೆ ಎದುರಾಗಿ ಬೋರ್ಡ್ ಹಾಕು. ಚೆನ್ನಾಗಿಲ್ಲವಾ? ನಾನು ಗಾಂಧಿ, ನೀವೆಲ್ಲರೂ ಒಪ್ಪಬೇಕು, ನಾನು ಗಾಂಧಿ ಹೀಗೆ ಹೇಳ್ತೀನಿ. ಚೆನ್ನಾಗಿದೆ ನಾನು ಹೇಳಿದ್ದೆ. ರಣನೀತಿ, ಕಳ್ಳರಿಗೆ ಸೂಚನೆ. ನಮ್ಮ ಮನೆಯಲ್ಲಿ ಬೀರುನಲ್ಲಿ ಎಲ್ಲಿ 2 ಬೀರುಗಳಿವೆ, ಒಂದು ಬೀರು ಈ ರೂಮ್ನಲ್ಲಿ, ಒಂದು ಬೀರು ಈ ರೂಮ್ನಲ್ಲಿ, ಈ ರೂಮ್ನಲ್ಲಿ ಒಂದು ಬೀರುನಲ್ಲಿ ಮೇಲಿನ ಕಡೆ ಇಷ್ಟು ಹಣ ಇದೆ, ಇಷ್ಟು ಚಿನ್ನ ಇದೆ, ಇಷ್ಟು ಆಭರಣಗಳಿವೆ, ಇಷ್ಟು ಬೆಳ್ಳಿ ಇದೆ, ಇದೆಲ್ಲ ದಯವಿಟ್ಟು ನೀವು ತಗೊಳ್ಳಿ ಹೋಗಬೇಡಿ, ನಾವು ನ್ಯಾಯದಿಂದ ಧರ್ಮದಿಂದ ಸಂಪಾದಿಸಿಕೊಂಡಿದ್ದೇವೆ ಅಲ್ಲವೇ? ಎಲ್ಲ ಕಳ್ಳರಿಗೆ ಈ ಮಾಹಿತಿ ಎಲ್ಲ ಕಳ್ಳರಿಗೋಸ್ಕರ ಬರೆದಿದೆ, ಇವತ್ತು ಡೇಟು ಹಾಕಿಬಿಟ್ಟು ಸತ್ಯವಂತರು ನಾನು ಅಹಿಂಸಾ, ಸತ್ಯ ಅಹಿಂಸಾ ಗಾಂಧೀಜಿ. ಗಾಂಧಿ ಕೆಳಗೇನು ಹೇಳಬೇಕು? ಗಾಂಧೇಯವಾದಿ ಹೇಳ್ತಾರೆ. ನಾನು ಗಾಂಧೇಯವಾದಿ. ಚೆನ್ನಾಗಿದೆ. ಕಳ್ಳ ಏನು ಬರ್ತಾನೆ? ಕಳ್ಳ ಅದೆಲ್ಲ ತಗೊಂಡು ಹೋಗಿ ಕೆಳಗೆ ಥ್ಯಾಂಕ್ಸ್ ಫಾರ್ ರೈಟಿಂಗ್ ದ ನೋಟಿಸ್, ಸೂಚನಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಎಂದು ಬರೆದು ಅದರಲ್ಲಿ ತಗೊಂಡು ಹೋಗ್ತಾನೆ ಅಲ್ಲವೇ? ಕಳ್ಳ ಮಾಡಲ್ಲವಾ? ಅವ್ರಿಗೊಂದು ಚಾಕ್ ಪೀಸ್ ಕೊಡು, ಅಲ್ಲಿಟ್ಟರೆ ಅವ್ರು ಬರೆದು ಹೋಗ್ತಾನೆ, ನೀವಿದೆಲ್ಲ ಸೂಚನೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಸಲ ಇಂಥದ್ದು ಏನಾದರೂ ಮನೆಯಲ್ಲಿ ತಂದಿಟ್ಕೊಂಡ್ರೆ ಮತ್ತೊಂದು ಸಲ ಹೇಳಿ, ಮತ್ತೆ ಬಂದು ನಾನು ರಾತ್ರಿ ನೀವೆಲ್ಲರೂ ಮಲ್ಕೊಂಡಾಗ ತಗೊಂಡು ಹೋಗ್ತೀನಿ. ನಿಮಗೆ ನಗು ಬರುತ್ತಾ? ಇದು ಮರ ಮಾಡಿದ್ದದೆ ನಿಮಗೇನು? ಗಾಂಧೀಜಿ ಮಾಡಿದ್ದಾಗ ನಿಮಗೆ ನಗು ಬರಲ್ಲ, ನಾನು ಹೇಳಿದರೆ ನಗು ಬರ್ತಾ ಇದೆ. ಮರ ಮೂರ್ಖ ಮಾಡಿದ್ದಿದೆ ಕೆಲಸ. ನಿಮಗದೇನು ಪೂಜೆ ಅನಿಸುತ್ತೋ, ಬಾ ಮಾನೀಯರು, ಬಾ ಮಹಾತ್ಮ ಅನಿಸುತ್ತೆ. ಇದೇ ನಿಮ್ಮ ಮೂರ್ಖತನೇ ನಗತಕ್ಕದ್ದು ನನ್ನ ಮಾತಿನಿಂದಲ್ಲ, ನಿಮ್ಮ ಮೂರ್ಖತನಕ್ಕೆ ನಗು. ಎಷ್ಟು ನಗುತ್ತೆ ನೋಡ್ತೀನಿ, ನಾನು ನಗು ನೋಡ್ತೀನಿ.
ನೀವು ಮಾಡಿದ್ದು ಮೂರ್ಖತನ ಇಲ್ಲದರೆ ಗಾಂಧೀಜಿಯನ್ನು ದೇವರಾಗಿ ಮಾಡಿ ಅವ್ರು ಹೇಳಿದ್ದೆಲ್ಲ ಮಾಡಿದ್ದು, ಅವರಿಗೆ ಹೇಳಿದ್ದೆಲ್ಲ ಮಾಡಿದ್ದಕ್ಕೆ ನಿಮಗೇನು ನಗತಕ್ಕದ್ದ ನಗು ನೋಡ್ತೀನಿ ಎಷ್ಟು ನಗ್ತಾರೆ. ಅದೇನು ನಿಮಗೆ ಕೆಟ್ಟದ್ದು ಅನಿಸಲಿಲ್ಲ. ಈಗಲೂ ಅದೇ ಮೂರ್ಖತನ ಇದೆ. ಎಲ್ಲ ಅವರ ಫೋಟೋ ಇಟ್ಕೊಂಡರು, ಊರೂರು ಅವರದ್ದು ವಿಗ್ರಹ ಇಟ್ಕೊಂಡು ಅದೇ ಮೂರ್ಖತನ ಮಾಡ್ತಾ ಇದ್ದಾರೆ. ಹೋಲ್ ಪಾಕಿಸ್ತಾನ ಹೋಯಿತು. ಈಗ ಎಷ್ಟಾದರೂ ಲಕ್ಷಾಂತರ ಜನರು ನರಳಿ ಹೋದರು. ಈಗ ಬಾಂಗ್ಲಾದೇಶನಲ್ಲಿರುವ ಹಿಂದೂಗಳ ಗತಿ ಏನಾಗ್ತಾ ಇದೆ ನೋಡು. ಇದೇ ಮೂರ್ಖತನ ಈಗಲೂ ಅದೇ ನಡೆಯುತ್ತಾ ಇದೆ. ಇದು ಯಾರಿಗೆ ನಗು ಬರ್ತಾ ಇಲ್ಲ. ಓಹೋ, ನಾನು ಹೇಳಿದ್ರೆ ನಗು ಬರ್ತಾ ಇದೆ, ಬರೀ ಅವರು ಮಾಡಿದ್ದದೇ. ಇದು ಯಾರೋ ನಗದಕ್ಕದ್ದಲ್ಲ, ನೀವೇ ನಮ್ಮ ಭಾರತೀಯರೆಲ್ಲ ಮಾಡಿದ್ದೆ. ಈಗ ಇದೇ ಮೂರ್ಖ. ಈ ಮೂರ್ಖರು ಯಾರೂ ಅಲ್ಲ, ನಾವೇ. ಆ ಬೋರ್ಡ್ ಬರೆದಿದ್ದು ಯಾರು? ನಾವೇ. ಮನೆಗೆ ಎದುರಾಗಿ ಬೋರ್ಡ್ ಬರೆದಿದ್ದು ಯಾರು? ನಾವೇ. ಈ ಗಾಂಧೀಜಿಯನ್ನು ನಂಬಿ ಈ ಗಾಂಧೀಜಿಯೇ ಕಳ್ಳ, ಆ ಕಳ್ಳನಿಗೆ ಬರೆದಿದ್ದು ನಾವೇ. మరి ಬುದ್ಧಿ ಬರಲ್ಲವೇ? ಯಾವಾಗ ಬರ್ತದೆ? ಇನ್ನೊಬ್ಬರನ್ನು ನಗುತ್ತಾರೆ ಹೊರತು ನಮ್ಮ ಮೂರ್ಖತನ ಮಾತ್ರ ನೋಡಿ ನಾವು ನಗಲ್ಲ. ಈಗ ಇದು ಬೇಕು, ಇದು ಮಾಡುತ್ತಿದ್ದೇನಿದು? ರಣನೀತಿ ಇಲ್ಲದೆ ಏನು ಬದುಕಪ್ಪ, ಏನು ಮನುಷ್ಯ? ರಣನೀತಿ ಬೇಡ ಎನ್ನುವುದೇ ಗಾಂಧೀಜಿ ಉಪದೇಶ. ಓಲ್ ರಾಮಾಯಣ, ಭಾರತ, ಭಾಗವತ, ವೇದ ಸರ್ವಶಾಸ್ತ್ರಗಳು ನಾಶ ಮಾಡಿಬಿಟ್ಟ. ಸರ್ವಶಾಸ್ತ್ರಗಳು ಕ್ಯಾನ್ಸಲ್ ಆಗಿದೆ. ಮೂರ್ಖತ್ವ ಒಂದೇ ನಮ್ಮ ಸಿದ್ಧಾಂತ, ಮೂರ್ಖತ್ವ ಒಂದೇ ಸಿದ್ಧಾಂತ. ಹೇಳಲ್ಲ, ಹೇಳ್ತೀನಿ. ಒಂದು ನಿಮಗೆ ಸಿಟ್ಟು ಬಂದರೆ ಬರಲಿ, ನಿಜವಾಗಿ ನಗಬೇಕಾದರೆ ಆವಾಗ ನಗಿ. ಹೇಳ್ತೀನಿ, ನಾನು ಒಪ್ಕೊಳ್ತೀನಿ. ನೀವು ನಗಬೇಕಾದರೆ ನಗಿ. ಫ್ರಾನ್ಸ್ ದೇಶದವರು ಇಂಗ್ಲೆಂಡ್ ದೇಶ ಮೇಲೆ ದಾಳಿ ಮಾಡ್ತೀವಿ ಎಂದು, ಯುದ್ಧ ಮಾಡ್ತೀವಿ ಎಂದು ಬಂದರು. ಯುದ್ಧಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್ ಮೇಲೆ ದಾಳಿ ಮಾಡಿ ಇಂಗ್ಲೆಂಡ್ ದೇಶವನ್ನೇ ನಾವು ಪೂರ್ತಿ ಏನದು ವಿದೇಶಿ ಪಾಲನೆ ತಮ್ಮ ದೇಶದಲ್ಲಿ ಹಾಕ್ಕೊಂಡು ಬಿಡ್ತೀವಿ, ತಮ್ಮ ಕೈಯಲ್ಲಿ ಇಟ್ಕೊಂಡು ಬಿಡ್ತೀವಿ ಅಷ್ಟೇ. ಅದಕ್ಕೆ ಇಂಗ್ಲೆಂಡ್ ಏನು ಮಾಡಿತು? ಇಂಗ್ಲೆಂಡ್ಗೂ ಸ್ವಲ್ಪ ಸೈನ್ಯ ಇತ್ತು. ಇಂಗ್ಲೆಂಡು ಭಾರತ ದೇಶವನ್ನು ಪರಿಪಾಲಿಸ್ತಾ ಇದೆ, ಆಫ್ರಿಕಾ ಮಿಕ್ಕ ಅನೇಕ ದೇಶಗಳನ್ನು ಪರಿಪಾಲಿಸ್ತಾ ಇದೆ. ಪ್ರತಿ ದೇಶದಿಂದ ಕೆಲವರು ಸೈನ್ಯವನ್ನು ತರಿಸಿಕೊಂಡಿತು. ಈ ಭಾರತ ದೇಶದಿಂದ ಸೈನ್ಯವನ್ನು ತರಿಸಿಕೊಂಡಿತು. ಶಿಪ್ಪಿನಲ್ಲಿ, ಹಡಗುನಲ್ಲಿ ತುಂಬ ಸೈನ್ಯ ಹೋಯಿತು ಭಾರತೀಯರು. ಏಕೆ? ಇಂಗ್ಲೆಂಡನ್ನು ರಕ್ಷಿಸುವುದಕ್ಕೆ ಫ್ರಾನ್ಸ್ ಜೊತೆಗೆ ಯುದ್ಧ ಮಾಡಿ ಇಂಗ್ಲೆಂಡ್ ದೇಶವನ್ನು ರಕ್ಷಿಸಿಕೊಳ್ಳುವುದಕ್ಕೆ. ಗಾಂಧೀಜಿ ಏನು ಸಲಹೆ ಕೊಟ್ಟರೋ ಗೊತ್ತಾ? ನಾನು ನಿಮಗೆ ನಿಮ್ಮ ಸಿನ್ಸಿಯರ್ ಮಿತ್ರ, ಸಿನ್ಸಿಯರ್ಕೇನು ಹೇಳ್ತಾರಪ್ಪ? ನಾನು ನಿಮ್ಮ ಪ್ರಾಮಾಣಿಕ ಮಿತ್ರನಾಗಿ, ನಿಮ್ಮ ಹೃದಯಪೂರ್ವಕ ಮಿತ್ರನಾಗಿ ಸಲಹೆ ಕೊಡ್ತಾ ಇದ್ದೇನೆ ಇಂಗ್ಲೆಂಡಿಗೆ. ನೀವು ಸೈನ್ಯ ತಯಾರಿ ಏನು ಮಾಡಬೇಡಿ, ಒಂದು ಸೈನಿಕನನ್ನು ಇಟ್ಕೊಳ್ಳಬೇಡಿ. ಒಂದು ಸೈನಿಕ ಬೇಡ, ಒಂದು ಸೈನ್ಯ ಬೇಡ, ಒಂದು ಆಯುಧ ಬೇಡ, ನೀವೇನು ಮಾಡಬೇಡಿ. ಅಹಿಂಸಾ ನೀವು ಪಾಲಿಸಿ, ನೀವೇ ಗೆಲ್ಲುತ್ತೀರಿ. ಇಹಲೋಕ ಪರಲೋಕ ನೀವೇ ಆಗಿಬಿಡ್ತೀರಿ. ಇಂಗ್ಲೆಂಡ್ ಗಾಂಧೀಜಿ ಮಾತನ್ನು ಡಸ್ಟ್ಬಿನ್ಗೂ ಹಾಕಿ ಸೈನ್ಯ ಇಟ್ಕೊಂಡು ತಯಾರು ಮಾಡಿತ್ತು. ಒಬ್ಬ ಸ್ವಾಮೀಜಿ ಏನು ಹೇಳಿದ್ದಾರೆ? ಹೌದು, ಗಾಂಧೀಜಿ ಅಹಿಂಸಾವಾದಿ, ಗಾಂಧೀಜಿ ಆಧ್ಯಾತ್ಮಿಕ ದೃಷ್ಟ್ಯ, ಪಾರಮಾರ್ಥಿಕ ದೃಷ್ಟ್ಯ ಮಾತಾಡಿದ್ದಾರೆ. ಗಾಂಧೀಜಿ ಹೇಳಿದ್ದು ಸರಿಯಾಗಿದೆ. ಸೈನ್ಯ ಏನು ತಯಾರು ಮಾಡಬಾರದು. ಸುಮ್ಮನೆ ಫ್ರಾನ್ಸ್ ದೇಶ ಇಂಗ್ಲೆಂಡ್ ದೇಶ ಮೇಲೆ ದಾಳಿ ಮಾಡುವುದಕ್ಕೆ ಬರುತ್ತಾ ಇದ್ದರೆ ಏನು ಸೈನ್ಯ ಇಲ್ಲ, ಒಂದು ಸೈನಿಕನನ್ನು ಇರಬಾರದು. ಸುಮ್ಮನೆ ಇರಬೇಕು. ಈಗ ನಾವು ಸುಮ್ಮನೆ ಇದ್ದೀವಲ್ಲ, ಹಾಗೆ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊ. ಹಾಗಾದರೆ ಫ್ರಾನ್ಸ್ ದೇಶದವರು ಮಿಲ್ಟ್ರಿ ಬಂದುಬಿಟ್ಟು ಬಲವಂತವಾಗಿ ನಮ್ಮ ಮೇನ್ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹತ್ತಿರ ಹೋಗ್ತಾರೆ. ರಾಜನನ್ನೇ ಹಿಡ್ಕೊಂಡು ಬಿಟ್ಟು ಅವನನ್ನೇ ಆ ಜೈಲ್ಗೂ ಹಾಕಿ ಅವರೇ ಪರಿಪಾಲನೆ ಮಾಡ್ತಾರೆ. ಮಾಡಲಿ, ಏನಾಗ್ತದೆ ಮಾಡಲಿ. ಅವರೇ ರಾಜ್ಯವನ್ನು ಕಿತ್ತುಕೊಂಡು ಪರಿಪಾಲನೆ ಮಾಡ್ತೀರಿ ಅಂದರೆ ದೇಶ ಜನರು ನಮ್ಮ ರಾಜರೇ ನಮಗಿಷ್ಟ, ಈ ಫ್ರಾನ್ಸ್ ದೇಶ ರಾಜರು ನಮಗಿಷ್ಟವಿಲ್ಲ, ನೀವು ಪರಿಪಾಲನೆಗೆ ಸಹಕರಿಸಬೇಡಿ ಅಷ್ಟೇ. ನೀವು ಅಹಿಂಸದಿಂದ ಗೆಲ್ಲುತ್ತೀರಿ. ಅವರು ರಾಜನಾಗಿ ಬಿಟ್ಟರೆ ನೀವು ಅವರಿಗೆ ಸಹಕಾರ ಮಾಡಬೇಡಿ. ಫ್ರಾನ್ಸ್ ದೇಶಸ್ಥವರು ಅಲ್ಲೇ ಕೆಲವು ದಿವಸ ಇದ್ದು ಏನಪ್ಪ ಇವರು ನಮಗೇನು ಸಹಕಾರ ಮಾಡ್ತಾ ಇಲ್ಲ, ಪ್ರಜೆಗಳು ನಾವು ಪರಿಪಾಲನೆ ಮಾಡ್ತೀವಿ ಅಂದರೆ ಯಾರೂ ಸಹಕಾರ ಮಾಡ್ತಾ ಇಲ್ಲ, ಇವರ ಜೊತೆಗೆ ಪರಿಪಾಲನೆ ಮಾಡುವುದು ಹೇಗೆ, ಇದು ಬೇಡ ಎಂದು ತಾವೇ ಫ್ರಾನ್ಸ್ ದೇಶಸ್ಥವರು ಬಿಟ್ಟು ಹೋಗುತ್ತಾರೆ. ಇದು ಒಬ್ಬ ಸ್ವಾಮಿ ಗಾಂಧೀಜಿ ಹೇಳಿದ ಸಲಹೆ ಸರಿಯಾಗಿದೆ, ಇಂಗ್ಲೆಂಡೇ ಕೇಳಲಿಲ್ಲ. ಗಾಂಧೀಜಿ ಪಾರಮಾರ್ಥಿಕ ದೃಷ್ಟ್ಯ ಹೇಳಿರುವ ಒಳ್ಳೆಯ ಸಲಹೆ.
ಸಲಹಾ ಹೇಳ್ತಾರೆ ನೀವು ಕನ್ನಡದಲ್ಲಿ. ಒಳ್ಳೆಯ ಸಲಹಾ ಹೇಳಿಕೊಟ್ಟರು ಗಾಂಧೀಜಿ. ಅಮ್ಮ ಇದು ತುಂಬ ಚೆನ್ನಾಗಿದೆ. మరి ಗಾಂಧೀಜಿ ಇದು ಹೇಳಿದ್ದರೆ ನಾವು ಸೋತು ಹೋಗಿ ಫ್ರಾನ್ಸ್ ದೇಶದ ಕೈಗೆ ಸಿಕ್ಕಾಕ್ಕೊಳ್ತೀವಲ್ಲ, ನಮ್ಮ ದೇಶ ಪರತಂತ್ರವಾಗುತ್ತದೆ. ಭಾರತ ದೇಶ ಆಯಿತು ನೋಡಿ ಬ್ರಿಟಿಷರ ಕೈಯಲ್ಲಿ. ಈ ಸ್ವಾಮೀಜಿ ಏನು ಹೇಳ್ತಾರೆ, ಗಾಂಧೀಜಿ ಅಹಿಂಸಾದಿಂದ ಹೋರಾಡು, ಸೈನ್ಯವನ್ನು ಇಟ್ಕೊಂಡು ಬೇಡ ಅಂದರೆ ಅರ್ಥ ಗಾಂಧೀಜಿ ಮಾಡಿರುವ ಸಲಹಾಗೆ ಈ ಅರ್ಥ ನಾವು ತಗೊಳ್ಳಬಹುದು. ಗಾಂಧೀಜಿ ಪಾರಮಾರ್ಥಿಕ ಸಲಹೆ ಕೊಟ್ಟರು, ಲೌಕಿಕ ಅಲ್ಲ, ಪಾರಮಾರ್ಥಿಕ ಸಲಹೆ ಕೊಟ್ಟರು. ಈ ಸಲಹದಿಂದ ಅರ್ಥವೇನು ಅಂದರೆ ಅವರು ರಾಜನು ತಗೊಂಡಲ್ಲಿ ಬಲವಂತವಾಗಿ ರಾಜ್ಯ ಸಿಂಹಾಸನ ಆಕ್ರಮಿಸಿಕೊಳ್ಳಲಿ, ಆ ದೇಶದ ಜನರು ಸಹಕರಿಸಲ್ಲ, ಕೆಲವು ದಿವಸ ಇದ್ದು ಇದು ನಮ್ಮಿಂದ ಆಗಲ್ಲ ಎಂದು ಬಿಟ್ಟು ತಮ್ಮ ಪಾಡಿಗೆ ತಾವೇ ಹೋಗ್ತಾರೆ. ಬ್ರಿಟಿಷರು ಬಂದು ತಮ್ಮ ಪಾಡಿಗೆ ತಾವೇ ಹೋದರ? ಒಬ್ಬನು ಬಲವಂತವಾಗಿ ಬಂದ ಕಳ್ಳ, ಜನರು ಕೇಳಲ್ಲವ? ಅವರು ಮೊದಲು ಪೊಲೀಸನ್ನು ಬಂದು ತನ್ನ ಮಿಲ್ಟ್ರಿ ಬಂದು ಪೊಲೀಸ್ಗೂ ಹರಿಸ್ತದೆ, ಏನಪ್ಪ ಪಬ್ಲಿಕನ್ನು ಇದು ಮಾಡೋ ಹೇಳ್ತದೆ, ಮಾಡಿದ್ರೆ ನಿಮ್ಮನ್ನು ಸಾಯಿಸ್ತೀನಿ ಎಂದು ಹೇಳ್ತಾನೆ. ಇವನು ಸಾಯಿಸ್ತೀನಿ ಅಂದರೆ ಪೊಲೀಸ್ ಹೆದರ್ಕೊಂಡು ಮೇಲಿನ ಆಫೀಸರು, ಮೇಲಿಂದರೆ ಫ್ರಾನ್ಸ್ ದೇಶಸ್ಥರು ಬಂದು ಪರಿಪಾಲಿಸುವುದಕ್ಕೆ ಹೋದರೆ ಇಂಗ್ಲೆಂಡ್ ದೇಶದ ಮೇಲೆ ಏನು ಮಾಡ್ತಾರೆ, ಹೆದರಿಸ್ತಾರೆ. ಮೊದಲು ತಮ್ಮ ಪೊಲೀಸು ತಮ್ಮ ಮಿಲ್ಟ್ರಿ ಇಟ್ಕೊಳ್ತಾರೆ, ಆಫೀಸರ್ಗಳೆಲ್ಲ ತಮ್ಮ ಇರುತ್ತಾರೆ, ಕೆಳಗಿನ ಪೊಲೀಸ್ಗೆ ಸೇವಕರಿಗೆ ಏನಪ್ಪ ಇದಕ್ಕೆ ಹೋಗಿ ಮಾಡೋ ಅಂತ ಹೇಳ್ತಾನೆ, ಇಲ್ಲದಿದ್ದರೆ ನಿಮ್ಮನ್ನು ಸಾಯಿಸ್ತೀನಿ ಎಂದು ಹೇಳ್ತಾನೆ. ಪಬ್ಲಿಕ್ ಮಾಡೇ ಬಿಡ್ತಾನೆ ಅಲ್ಲವೇ? ಪೊಲೀಸನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಪಬ್ಲಿಕನ್ನು ಏನು ಹೇಳ್ತಾರೆ, ನಾನು ಹೇಳಿದ್ದು ಮಾಡಬೇಕು, ಫ್ರಾನ್ಸ್ ದೇಶ ರಾಜ ಹೇಳಿದ್ದು, ಮಾಡದಿದ್ದರೆ ಇಂಗ್ಲೆಂಡ್ ದೇಶವರಿಗೆ ಯಾರಿಗೆ ಊಟ ಕೊಡಲ್ಲ, ಅಷ್ಟೇ, ಬೀದಿಯಲ್ಲಿ ಬರುವುದಕ್ಕೆ ಬಿಡಲ್ಲ, ಮನೆಯಲ್ಲಿರು. ಎಷ್ಟು ದಿವಸ ಇರ್ತೀವಿ ನೋಡ್ತೀವಿ, ಮನೆಯಲ್ಲಿ ಇರೋಕ್ಕಾಗ್ತದೆ? ಕೆಲವು ದಿವಸ, ವಾರ ದಿವಸ, 10 ದಿವಸ, 1 ತಿಂಗಳು, ನಂತರ ತಡ್ಕೊಳ್ಳೋಕ್ಕಾಗಲ್ಲ. ನೀವು ಹೇಳಿದ್ದು ಮಾಡ್ತೀವಿ ಎಂದು ಒಪ್ಕೊಳ್ತದ ಪಬ್ಲಿಕ್ಕು? ಒಪ್ಕೊಳ್ಳವ ಪಬ್ಲಿಕ್ಕು? 1 ತಿಂಗಳು ಯಾರು ಮನೆ ಬಿಟ್ಟು ಹೊರಗೆ ಬರಬಾರದಂದರೆ ಏನು ಮಾಡಿದೆ? ಎಷ್ಟು ದಿವಸ ಇರುತ್ತದೆ? ಊಟ ಎಲ್ಲಿಂದ? ಕೆಲಸ ಮಾಡದಿದ್ದರೆ ಊಟ ಎಲ್ಲಿ ಸಿಕ್ಕಬೇಕು? ಸತ್ತೇ ಹೋಗ್ತಾರೆ ಜನರು. ಕೊನೆಗೂ ಹೇಳ್ತಾರೆ, ಆಯ್ತಪ್ಪ ನಿಮ್ಮ ಫ್ರಾನ್ಸ್ ಸರ್ಕಾರ ಇರಲಿ, ನನಗೆ ಬದುಕಬೇಕು ಎಂದು ಒಪ್ಕೊಂಡು ಬಿಡ್ತಾರೆ. ಇದು ಸರಳ. ನೀವು ಮಿಲ್ಟ್ರಿನಿಂದ ವಿರೋಧ ಮಾಡದಿದ್ದರೆ, ವಿದೇಶಿಯರು ಪರಿಪಾಲನಕ್ಕೆ ಬಂದರೆ ಪಬ್ಲಿಕನ್ನು ಕಂಟ್ರೋಲ್ ಮಾಡುವುದು ತುಂಬ ಸುಲಭ. ಪೊಲೀಸ್ ಅವರದಿರುತ್ತದೆ ಅಲ್ಲವೇ? ಓಕೆ, ಇವರು ಲೋಕಲ್ ಪೊಲೀಸ್ ಇದ್ದರೂ ಲೋಕಲ್ ಪೊಲೀಸ್ನಲ್ಲಿ ಮೇಲಿನ ಆಫೀಸರ್ಸು ವಿದೇಶಿಯರು ಇಟ್ಕೊಳ್ತಾರೆ, ಕೆಳಗಿನ ಸಾಮಾನ್ಯ ಪೊಲೀಸ್ ಅವರಿಗಿಡ್ತಾರೆ. ಹೇಳಿದ್ದು ಮಾಡೋ, ಇಲ್ಲದೇ ನಿಮ್ಮ ಉದ್ಯೋಗದಿಂದ ತೆಗೀತೀನಿ ಅಥವಾ ಸಾಯಿಸಿಬಿಡ್ತೀನಿ. ಎಷ್ಟು ದಿವಸ ಬದುಕಬೇಕು? ಆಯ್ತಪ್ಪ ಮಾಡ್ತೀನಿ ಎಂದು ತಮ್ಮ ದೇಶಸ್ಥವರಿಗೆ ತಾವೇ ಹಿಂಸೆ ಮಾಡ್ತಾನೆ. ಕೊನೆಗೂ ಇಡೀ ದೇಶ ಅವರ ಕಂಟ್ರೋಲ್ಗೆ ಹೋಗ್ತದೆ. ಭಾರತ ದೇಶ ಹಾಗೆ ಹೋಯಿತು. ಬ್ರಿಟಿಷರು ಬಂದಿದ್ದೆಷ್ಟು? 20-30 ಜನರು ಅಷ್ಟೇ, 50 ಜನರಿಗಿಂತ ಹೆಚ್ಚಿಲ್ಲ. 50 ಜನರು ಬಂದು ಇಡೀ ಭಾರತ ದೇಶ ಕಂಟ್ರೋಲ್ ಮಾಡಿದ್ದಾರೆ. ಏಕೆ? ಅವರ ಹತ್ತಿರ ಆಯುಧಗಳಿವೆ, ನಿಮ್ಮ ಹತ್ತಿರ ಏನಿಲ್ಲ. ಒಂದು 4-6 ಈ ಊರಿಗೆ ಮಿಲ್ಟ್ರಿ ಬರುತ್ತದೆ, ಅವರಿಗೆಲ್ಲ ಬಂದೂಕುಗಳೆಲ್ಲ ಇರುತ್ತವೆ. ಒಂದು ಜನರಿಗೆ ಪಬ್ಲಿಕ್ ಹೇಳ್ತಾರೆ ನೀವೆಲ್ಲರೂ ಇದು ಮಾಡಿ ಎಂದು, ಬೇಡ ಎಂದು ಹೇಳಿಬಿಟ್ಟರೆ 4-6 ಜನರನ್ನು ನಿಮ್ಮ ಎದುರಾಗಿ ಸಾಯಿಸಿಬಿಡ್ತಾರೆ ಅಷ್ಟೇ. ಮಿಕ್ಕ ಜನರು ಹೆದರ್ಕೊಂಡು ಬಿಟ್ಟು ಹೇಳಿದ್ದು ಮಾಡ್ತೀವಿ ಎಂದು ಹೇಳ್ತಾರೆ ಅಷ್ಟೇ. ಎಲ್ಲರಲ್ಲಿ ನಮ್ಮ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಇದು ಮಾಡಬೇಕು, ನಾವೇ ಸರ್ಕಾರ, ನಾವು ಹೇಳಿದ್ದೆ ಆಗುತ್ತದೆ, ಸರ್ಟಿಫಿಕೇಟ್ ಇಗೋ ಇಲ್ಲಿ ನಮ್ಮ ಆಫೀಸರ್ ಇರುತ್ತಾನೆ, ಇವರಿಗೆ ಏನಾದರೂ ಮಾಡಿದೆಯೋ ಅಡ್ಡಿ ಆಗ್ತದೆ, ದಟ್ಸ್ ಆಲ್. ಅಲ್ಲೇ ಇಟ್ಟುಬಿಡ್ತಾರೆ, ಪಬ್ಲಿಕೆಲ್ಲ ಒಪ್ಕೊಂಡು ಬಿಡ್ತಾರೆ. ಆಗಲ್ಲವಾ ಇದು? ಅಹಿಂಸಾದಿಂದ ಅವನೇ ಬಿಟ್ಟು ಹೋಗ್ತಾನ? ಬ್ರಿಟಿಷರು ಹೀಗೆ ಪರಿಪಾಲನೆ ಮಾಡಿದ್ದಾರೆ. ಮೊದಲು ಬಂದಿದ್ದು 50 ಜನರು ಕಂಟ್ರೋಲ್ ಮಾಡಿಬಿಟ್ಟು ಎಲ್ಲರನ್ನು ಒಬ್ಬರಿಬ್ಬರನ್ನು ಸಾಯಿಸಿಬಿಟ್ರೆ ಮಿಕ್ಕ ಜನರು, ಏಕೆಂದರೆ ಇವರಿಗೆಲ್ಲ ಕೈಯೆಲ್ಲ ಏನಿಲ್ಲವಲ್ಲ, ಖಡ್ಗ ಅಷ್ಟೇ. ಪಬ್ಲಿಕ್ ಹೆದರ್ಕೊಂಡು ಬಿಡ್ತಾರೆ, ಹೇಳಿದ್ದು ಮಾಡ್ತಾರೆ, ಮುಗೀತು. ಬ್ರಿಟಿಷರು ಹಾಗೆ ಮಾಡಿದ್ದಾರೆ. ಅದರಿಂದ ಗಾಂಧೀಜಿ ಹೇಳಿದ್ದು ಒಳ್ಳೆಯ ಸಲಹಾ, ಪಾರಮಾರ್ಥಿಕ ಸಲಹಾ. ಗಾಂಧೀಜಿ ಅಹಿಂಸಾವಾದಿ ಒಂದು ಮಹಾತ್ಮ ಆಗುವುದರಿಂದ ಅಂಥ ಸಲಹಾ ಹೇಳಿಕೊಟ್ಟ. ಇಂಗ್ಲೆಂಡು ಪಾಲಿಸಬೇಕು, ಗಾಂಧೀಜಿ ಮಾತು ಕೇಳಬೇಕು ಎಂದು ಒಂದು ಸ್ವಾಮೀಜಿ ಹೇಳಿದ್ದಾರೆ. ಕೊನೆಗೂ ಯಾರೂ ಕೇಳಲಿಲ್ಲ. ಅದೆಲ್ಲ ಇಂಗ್ಲೆಂಡು ಸೈನ್ಯವೇ ಇಟ್ಕೊಂಡು ಫ್ರಾನ್ಸ್ ಬಂದೇ ಇಲ್ಲ. ಏಕೆಂದರೆ ಸೈನ್ಯ ತಯಾರು ಗಟ್ಟಿಯಾಗಿ ಇಟ್ಕೊಂಡರು, ಫ್ರಾನ್ಸ್ ಬಂದೇ ಇಲ್ಲ, ಹೆದರ್ಕೊಂಡು ಬಂದೇ ಇಲ್ಲ. ಅದರಿಂದ ಇಂಗ್ಲೆಂಡ್ ಬದುಕಿ ಹೋಯಿತು. ಈಗ ಈ ಸಲಹಾ ಯಾವ ಸ್ವಾಮಿ ಕೊಟ್ಟರು? ನಾನು ಮೊದಲೇ ಹೇಳಿದ್ದೀನಿ, ನಿಮಗೆ ಬೇಜಾರಾಗ್ತದೆ ಅಂತ. ಯಾರು ಕೊಟ್ಟರು ಹೇಳ? ಸಚ್ಚಿದಾನಂದ ಸ್ವಾಮೀಜಿ. ಗಾಂಧೀಜಿ ಸಲಹಾ ಚೆನ್ನಾಗಿದೆ ಎಂದು ಸಮರ್ಥಿಸಿ ಹೇಳಿದ್ದು ಯಾರು?
ಸಚ್ಚಿದಾನಂದ ಸ್ವಾಮಿ ಗೀತೋಪನ್ಯಾಸಗಳಲ್ಲಿ ನೋಡಿ, ಅಹಿಂಸಾ ಅಂತೆ ದುಷ್ಟ ಜನರ ಮೇಲೂ ಬಳಸಿದ್ದರೂ ಅಹಿಂಸಾ ರಣನೀತಿ ಇಲ್ಲ ನಮಗೆ. ಗಾಂಧೀಜಿ ಅಷ್ಟು ಏಕೆ ಪ್ರಸಿದ್ಧವಾದ ಅಂದರೆ ನಮ್ಮ ಸ್ವಾಮಿಗಳು, ಗುರುಗಳು, ಬ್ರಾಹ್ಮಣರು, ಪಂಡಿತರು, ವಿದ್ವಾಂಸರು ಎಲ್ಲರೂ ಗಾಂಧೀಜಿ 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 ಆಹಾ ಕೆಲವರೇ ಹೇಳಿದ್ದಾರೆ ಗಾಂಧೀಜಿ ಮಾಡಿದ್ದು ಮೂರ್ಖತನ, ಇಡೀ ಭಾರತ ದೇಶ ಒಪ್ತಾ ಇದೆ. ಕೆಲವರು ಹೇಳಿದ್ದಾರೆ, ಅವರೇನೇ ನಕ್ಕಿ ಬಿಟ್ಟರು, ನನ್ನನ್ನು ನೋಡಿ ನೀವು ನಕ್ಕಿದ್ದೀರಲ್ಲ ಹಾಗೆ ಪಕ್ಕಗಳು ಎಲ್ಲರೂ ಗಾಂಧೀಜಿ ಹೇಳಿದೆ. ಈಗ ಇದು ಗತಿ ದುರ್ಗತಿ ಈಗ ಆಯಿತು. ಈಗ ಯಾರೂ ಮಾತಾಡಲ್ಲ, ಯಾರು ಮಾತಾಡ್ತಾರೆ? ಅಯ್ಯೋ ನಮ್ಮದೇ ಪೂರ್ವಜನ್ಮ ಪಾಪ, ಓಹ್ ನಮ್ಮದೇ ಪೂರ್ವಜನ್ಮ ಪಾಪ ಅಲ್ಲ, ನಿಮ್ಮ ಮೂರ್ಖತನ. ನಿಮಗೆ ಯಾರೂ ಹೇಳಲಿ. ನೋಡಿ, ನಿಮ್ಮ ವೇದಾಂತ ಇದ್ದರೆ ನೀವು ಪಕ್ಕಕ್ಕಿಟ್ಕೋ, ಭಕ್ತರಿಗೆ ಹೇಳು, ಆಧ್ಯಾತ್ಮಿಕ ಹೇಳು, ವಿರಕ್ತರಿಗೆ ಹೇಳು. ವ್ಯವಹಾರದಲ್ಲಿ ರಾಜನೀತಿ ರಣನೀತಿ ಇರಬೇಕು. ಗಾಂಧೀಜಿ ಇಂಗ್ಲೆಂಡ್ಗೆ ಹೇಳ್ತಾರಂತೆ, ನೀವು ಸೈನ್ಯ ಇಟ್ಕೊಳ್ಳಬೇಡ, ಸೈನ್ಯ ಇಟ್ಕೊಳ್ಳೋಕೆ ಇಂಗ್ಲೆಂಡ್ ದೇಶ ಭಾರತ ದೇಶ ಗತಿ ಆಗ್ತದೆ, ಗುಲಾಮಿ ಆಗಿಬಿಡ್ತದೆ ಫ್ರಾನ್ಸ್ ದೇಶಕ್ಕೆ. ಒಂದು ಸಲ ಗುಲಾಮಿ ಮಾಡಿಬಿಟ್ರೆ ಈಗ ಶಾಶ್ವತವಾಗಿ ಬಿಡಲ್ಲ, 1000 ವರ್ಷ ಆಗುತ್ತದೋ ಹೆಚ್ಚೇ ಆಗುತ್ತದೆ. ಇಂಗ್ಲೆಂಡ್ ನಮಗೆ 2 ತಿಂಗಳು ಪರಿಪಾಲನೆ ಮಾಡಿದೆ. ಮೊಘಲರು 700 ಪರಿಪಾಲನೆ ಮಾಡಿದ್ದಾರೆ ಗೊತ್ತಾ. ಇನ್ನು ಎಷ್ಟು 100 ಆಗ್ತದೋ, 1000 ವರ್ಷ ಪರಿಪಾಲಿಸಿದ್ದರೂ ಆಶ್ಚರ್ಯವಿಲ್ಲ. ಹಾಗೆ ಆಗಬೇಕಾ? 1000 ಅಂದರೆ ಈಗ ನಾವೇನು ಬದುಕುತ್ತೀವಿ, ಪೂರ್ತಿ ಮುಳುಗೆ ಹೋಗ್ತದೆ, ಸರ್ವನಾಶ ಆಗ್ತದೆ, ಏನೂ ಉಳಿಯಲ್ಲ, ಪೂರ್ತಿ ಸರ್ವನಾಶನ ಮಾಡ್ತಾರೆ. ನಾವೆಲ್ಲರೂ ಕನ್ವರ್ಟ್ ಆಗಿಬಿಡ್ತೀವಿ, ಏನೂ ಉಳಿಯಲ್ಲ, ಹಿಂದೂ ಮತನೇ ಉಳಿಯಲ್ಲ, ನಮ್ಮ ಶಾಸ್ತ್ರಗಳು, ನಮ್ಮ ಮಂದಿರಗಳು, ನಾವೇನು ಉಳಿಯಲ್ಲ. ನಾವೆಲ್ಲರೂ ಮುಸಲ್ಮಾನರು ಕ್ರಿಶ್ಚಿಯನ್ ಆಗಿಬಿಟ್ಟು ಹೊಳೆ ನಡೆಸ್ಪುರ ಮುಸಲ್ಮಾನ್ ದೇಶ ಆಗಿಬಿಡ್ತದೆ, ಮುಗಿಯುತ್ತೆ. ಅದು ಚೆನ್ನಾಗಿದೆಯಾ? ಅಂದರೆ ಲೌಕಿಕ ವ್ಯಾವಹಾರಿಕಕ್ಕೆ ರಣನೀತಿ ಗೊತ್ತಿಲ್ಲದವರು ವೇದಾಂತಿಗಳು ಮಾತಾಡ್ತಾರೆ. ವೇದಾಂತಿಗಳು, ನಿಮ್ಮ ವೇದಾಂತ ಹೇಳ್ಕೊ, ಲೌಕಿಕ ನಿಮಗೆ ವ್ಯವಹಾರ ಗೊತ್ತಿಲ್ಲ, ಅದರಿಂದ ಮಾತಾಡಬೇಡ, ನೀವು ಸುಮ್ಮನಿರು, ಆಧ್ಯಾತ್ಮಿಕ ವೇದಾಂತ ಮೋಕ್ಷ ಭಕ್ತಿ ಪರಮಾತ್ಮ ತತ್ವ ಹೇಳ್ಕೊ ಸಾಕು. ವ್ಯವಹಾರಕ್ಕೆ ರಣನೀತಿ ಬೇಕು. ರಣನೀತಿ ಬಿಡು ಎಂದು ಹೇಳಿದ ಗಾಂಧೀಜಿಯನ್ನು ಸಪೋರ್ಟ್ ಮಾಡುವುದು ಇದು ಏನಿದೆ? ಗಾಂಧೀಜಿ ಮಾಡಿದರೆ ಟಿಪ್ಪು ಸುಲ್ತಾನ್ ಯುದ್ಧಕ್ಕೆ ಬಂದು ಎಲ್ಲರನ್ನು ಸಾಯಿಸ್ತೀನಿ, ಬಲವಂತವಾಗಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಎಲ್ಲರ ಅಹಿಂಸೆಯಿಂದ ನೀವು ಹೇಳಿದ್ದು ಮಾಡ್ತೀವಿ, ಸಾಯಿಸಿದ್ದರೆ ಸಾಯಿಸು, ಬಲವಂತವಾಗಿ ಕನ್ವರ್ಟ್ ಮಾಡಿದ್ದರೆ ಮಾಡು, ತಪ್ಪಿಲ್ಲ ಎಂದು ಹೇಳಿಬಿಟ್ರೆ ಕೇರಳ ಎಲ್ಲ ಮುಸಲ್ಮಾನರು ಏಕೆ ಆಗಿದ್ದಾರೆ? 50% ಮುಸಲ್ಮಾನರಾಗಿದ್ದರು. ಏಕೋ ಗೊತ್ತಾ? ಈಗ ಟಿಪ್ಪು ಸುಲ್ತಾನ್ ಅನುಗ್ರಹಣೆ. ಟಿಪ್ಪು ಸುಲ್ತಾನ್ ಮಾಡಿದ್ದು ತಪ್ಪೇನಿಲ್ಲ ಎಂದು ಹೇಳಿದ್ದಾರೆ ಒಬ್ಬ ಸ್ವಾಮೀಜಿ. ಹೌದು, ಟಿಪ್ಪು ಸುಲ್ತಾನ್ ಬಲವಂತವಾಗಿ ಕನ್ವರ್ಟ್ ಮಾಡಿದ್ದರೆ ತಪ್ಪೇನು? మరి ನೋಡಿ, ಕೇರಳ ಬಲವಂತವಾಗಿ ಅರ್ಧ ಮುಸಲ್ಮಾನರಾದರೆ ತಪ್ಪೇನು? ನೀವು ಅಲ್ಲಿ ಹೋಗಿ ನೋಡ್ತೀನಿ, ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ಭೂಮಿಯಲ್ಲಿ ರೋಡ್ ಮೇಲೆ ಹೋಗೋಕ್ಕಾಗಲ್ಲ, ಅಷ್ಟು ಜನರು ಮುಸಲ್ಮಾನ ತಯಾರಾಗಿಬಿಟ್ಟರು. ಇನ್ನು ಕೆಲವೇ ದಿವಸ ನಮ್ಮ ದೇಶನೇ ಆಗಲ್ಲ, ಅದು ಇನ್ನೊಂದು ಪಾಕಿಸ್ತಾನ ಆಗಿಬಿಡ್ತದೆ. ಬಲವಂತವಾಗಿ ಕನ್ವರ್ಟ್ ಮಾಡಿದರೆ ತಪ್ಪೇನು ಅಂದರೆ ಇದು ಏನಪ್ಪ? ರಣನೀತಿಯೇ ಇಲ್ಲ ನಮಗೆ. మరి ಇದು ನೋಡು, ಮಹಾಭಾರತ ನೋಡು, ಪಾಂಡವರಿಗೆ ರಣನೀತಿ ಇಲ್ಲದೆ ಗಾಂಧೀಜಿ ಸಿದ್ಧಾಂತ ಪಾಲಿಸಿದ್ದರೆ ಏನಾಗುತ್ತಿತ್ತು? ಪಾಂಡವರು ಬದುಕುತ್ತಿದ್ದರ? ವಿದುರನ ಉಪದೇಶದಿಂದ ಪಾಂಡವರಿಗೆ ಇತ್ತು ರಣನೀತಿ. ಅದು ಮನಸ್ಸಿನಲ್ಲಿಟ್ಕೊಂಡು ದುರ್ಯೋಧನ ಹೇಳಿದ್ದು ನೋಡಿಕೊಂಡರು. ಮೊದಲೇನು ವಿರೋಚನ ನಂಬಿಸಿದ್ದಾರೆ, ಬಟ್ ತಾವು ಮಾತ್ರ ನಂಬುತ್ತಾ ಇಲ್ಲ. ವಿರೋಚನ ಹೋದಾಗ ಇವತ್ತು ಇಲ್ಲಿ ಬಂದ, ಇಲ್ಲಿ ಕೂತಿದ್ದ, ಇಲ್ಲಿ ಮಾಡಿದ, ನಮಗೆ ಈ ಮಾತು ಹೇಳಿದ, ಎಲ್ಲರಿಗೆ ಹೇಳುವುದು, 5 ಜನರಿಗೆ ಹೇಳ್ಕೊಳ್ಳುವುದು, ಏನು ಮಾತಾಡಿದ್ದೋ ಮಾತು ಹೇಳುವುದು. ವಿದುರನಿಂದ ಸಂದೇಶ ಬಂದಾಗ ಎಲ್ಲರೂ ಮಲ್ಕೊಂಡಾಗ ಯಾರಿಗೆ ಗೊತ್ತಿಲ್ಲದೆ ಮಾತಾಡ್ಕೊಳ್ಳುವುದು. ಈಗ ವಿದುರನಿಂದ ಈ ಸಂದೇಶ ಬಂದಿದೆ, ಹೀಗೆ ಆಗ್ತಾ ಇದ್ದಂತೆ, ಹೀಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳುವುದು. ನಿಮ್ಮ ಸೊರಂಗ ತಯಾರಾಯಿತಾ? ಅದಕ್ಕಿನ್ನೇನಾದರೂ ಬೇಕಾ? ಅಲ್ಲಿಂದ ಸೊರಂಗ ಮಾಡುವವನು ಕಳಿಸಿದ್ದರೆ ಅವನೇ ಪೂರ್ತಿ ಸೊರಂಗ ತಯಾರು ಮಾಡಿ, ಈಗ ಸೊರಂಗ ತಯಾರಾಯಿತು, ನಡ್ಕೊಂಡು ಪರೀಕ್ಷೆ ಮಾಡಿ ನೋಡಿದ್ದೇವೆ, 1 ಸಲ 2-3 ಸಲ ಹೋಗಿ ನೋಡಿದ್ದೇವೆ, ನಡ್ಕೊಂಡು ಹೋಗುವಷ್ಟು ಎತ್ತಿದೆ, ಇಷ್ಟು ಎತ್ತು 5 ಜನರು ಹೋಗಿಬಿಡಬಹುದು ನಾವು. ಈಗ ಒಳ್ಳೆಯದಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ದಿವಸ ಓಡಿ ಹೋದಾಗ ಆ ಸೊರಂಗ ಮಾರ್ಗ ಮುಚ್ಚಿದ್ದಾರೆ ಗೊತ್ತಾ? ಸೊರಂಗ ಮಾರ್ಗ ಏನು ಮಾಡಿದ್ದಾರೆ ಅಂದರೆ, ಸೊರಂಗ ಮಾರ್ಗದಲ್ಲಿ ಒಂದು ಮಣ್ಣು ಕಲ್ಲು ಎಲ್ಲ ರೆಡಿ ಇಟ್ಟು ಅದರ ಮೇಲೆ ಏನೋ ಮಲ್ಲಿಟ್ಟರು. ನಾವಿದೆಲ್ಲ ಬೆಂಕಿ ಹಚ್ಚಿ ಸೊರಂಗ ಮಾರ್ಗದಲ್ಲಿ ಪ್ರವೇಶ ಮಾಡಿದ್ದರೆ ಅಲ್ಲೆಲ್ಲ ಮಣ್ಣುಗಿನ್ನು ಬೀಳಬೇಕು. ಬಿದ್ದರೆ ಅವರು ಬಂದು ನೋಡಿದ್ದರು ಇಲ್ಲಿ ಸೊರಂಗ ಇದೆ ಎಂದು ಗೊತ್ತಾಗಬಾರದು, ಅಷ್ಟು ಪ್ಲ್ಯಾನ್ ಮಾಡಿದ್ದ. ಪಾಂಡವರು ನಿಜವಾಗಿ ಇದರಲ್ಲಿ ಸತ್ತು ಹೋದರೇ ಅಂದ್ಕೊಂಡರು. ಅದೇ ಹೋಗಿ ದುರ್ಯೋಧನ ಕೇಳಿದ, ಯಾರಿಗೂ ಗೊತ್ತೇ ಇರಲಿಲ್ಲ.
ಅಷ್ಟು ಪ್ಲ್ಯಾನ್ ಮಾಡಿ ಇದೆಲ್ಲ ಮಾಡದಿದ್ದರೆ ಪಾಂಡವರು ಇಲ್ಲಿಂದ ಓಡಿ ಹೋದರೂ ಗೊತ್ತಾದರೆ ಮತ್ತೆ 100 ಜನರು ಬಂದು ಸುತ್ತಮುತ್ತ ಹುಡುಕಿಸ್ತಾರೆ, ರಾತ್ರಿ ಹುಡುಕಿಸ್ತಾರೆ. ನೀವು ಎಲ್ಲಿದ್ದೀರೋ ರಾತ್ರಿಗೆ ಸಿಕ್ಕಾಕ್ಕೊಳ್ತಾರೆ. ನಾಳೆವರೆಗೂ ಬೇಡ, ಈ ರಾತ್ರಿ ಹೋಗಿದ್ದರೆ ಈ ರಾತ್ರಿಗೆ ಸಿಕ್ಕಾಕ್ಕೊಳ್ತಾರೆ. ಅಷ್ಟೇ, ಪಾಂಡವರು ಹಿಡ್ಕೊಳ್ತಾರೆ, ಇಲ್ಲ ಸಾಯಿಸ್ಬಿಡ್ತಾರೆ. ಎಷ್ಟು ಮಾಡಬೇಕಾಯ್ತು ನಾವು. ಮರಿ ರಣನೀತಿ ಇಲ್ಲದೆ ಬದುಕುತ್ತಾರೆ. ಹಿಂದೂಗಳಿಗೆ ಅದೊಂದೇ ಮೂರ್ಖತನ. ಯಾರ ಕೊಡುಗೆ? ಅವರ ಕೊಡುಗೆ ಸಪೋರ್ಟ್ ಮಾಡಿದ್ದು ನಮ್ಮ ಹಿಂದೂ ಭಾರತೀಯರೇ. ನಮ್ಮ ಲೀಡರ್ಗಳು, ನಾಯಕರು, ಪಂಡಿತರು, ವಿದ್ವಾಂಸರು, ಗುರುಗಳು, ಸನ್ಯಾಸಿಗಳು ಎಲ್ಲರೂ ಒಬ್ಬರೇ ಅಲ್ಲ, ಇಡೀ ಭಾರತ ದೇಶ ಅದು. ಆಹಾ ಗಾಂಧಿ, ಆಹಾ ಗಾಂಧಿ, ಆಹಾ ಆಹಾ ಆಹಾ. ಗಾಂಧಿ ಕೊಡುಗೇನು? ರಣನೀತಿ ಬಳಸಬೇಡ, ಅವರ ರಣನೀತಿಯನ್ನು ನೋಡಬೇಡ. ಅವರು ನಮ್ಮನ್ನು ಮೋಸ ಮಾಡುವುದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಪ್ಲ್ಯಾನ್ ಕಡೆಗೆ ನೋಡುವುದೇ ಬೇಡ, ಪೂರ್ತಿ ನಂಬು. ಪ್ಲ್ಯಾನ್ ಗೊತ್ತಾದರೂ ನಂಬು, ಅವರ ಸಜ್ಜನ ಎಂದು ನಂಬು. ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಎಲ್ಲ ಅವರಿಗೆ ಹೇಳಿಬಿಡು. ನೀವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ನೀವು ಕತ್ತಿ ತಯಾರು ಮಾಡ್ಕೊಳ್ತಾ ಇದ್ದರೆ ಕತ್ತಿ ತಯಾರು ಮಾಡ್ಕೊಳ್ತಾ ಇದ್ದೀವಿ ತೋರಿಸಿ ಇಟ್ಕೋ ಅಲ್ಲವೇ. ಅವರ ಎಷ್ಟು ಕತ್ತಿಗಳಿವೆ, ಎಷ್ಟು ರಿವಾಲ್ವರ್ ಇದೆ ಅದು ಮಾತ್ರ ನೀವು ತಿಳ್ಕೊಳ್ಳಬೇಡ, ಗೊತ್ತಾದರೂ ನೋಡಬೇಡಿ. ಇದು ಅಹಿಂಸಾ. ಚೆನ್ನಾಗಿದೆ, ಏನನ್ನಿಸುತ್ತದೆ? ಭಾರತ ದೇಶ ಎಲ್ಲರಿಗಿಂತ ಹೆಚ್ಚಿನ ಯಶಸ್ವಿ ಆಗುತ್ತದಲ್ಲ. ಪಾಕಿಸ್ತಾನಲ್ಲಿ ಹಿಂದೂಗಳೆಲ್ಲ ಯಶಸ್ವಿ ಆಗಿಬಿಟ್ಟರು, ಆಗಿದ್ದಾರೆ. మరి ಇದು ಏನು? ಈ ಮೂರ್ಖತನ ಏನು? ಯಾರಿಗೆ ರಾಮಾಯಣ ಮಹಾಭಾರತ ಓದಲಿಲ್ಲ, ರಾಮಾಯಣ ಮಹಾಭಾರತ ಓದಿ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಶಂಕರ ಭಾಷ್ಯ ಓದ್ತೀವಿ, ಇದೆಲ್ಲ ನಮಗೆ ಯಾಕೆ? ಮಕ್ಕಳದೆಲ್ಲ ಲೌಕಿಕರದು, ನಾವು ಪರಮಾತ್ಮ ತತ್ವ ಹೇಳ್ತೀವಿ. ಪರಮಾತ್ಮ ತತ್ವಕ್ಕಿಂತ ಹೆಚ್ಚಿಂದ ಏನಪ್ಪ? ಪರಮಾತ್ಮ ತತ್ವಕ್ಕಿಂತ ಹೆಚ್ಚಿದೆಯಾ? ಇದೆಲ್ಲ ಏಕೆ ನಮಗೆ? ಪರಮಾತ್ಮ ಎಲ್ಲ ಬ್ರಹ್ಮ, ಎಲ್ಲರೂ ಒಂದೇ, ಎಲ್ಲರೂ ಪರಮಾತ್ಮ ತತ್ವವೇ, ಜಗತ್ತೇ ಇಲ್ಲ, ಮಿಥ್ಯ ಎಂದು ಹೇಳಿಬಿಟ್ಟಿದ್ವಿ. ಆಯ್ತಲ್ಲ, ಪಾಕಿಸ್ತಾನಲ್ಲಿ ಮಿಥ್ಯನೇ ಆಯಿತು ನೋಡಿ. ಏನಿದೆ? ಉದ್ಭವ ಪಾಂಡವಾಶ್ಚಾಪಿ ತತ್ಸರ್ವಂ ಪ್ರತ್ಯಜಾನನ್ನರಿಂದಮ. ಇದು ನೋಡಿ, ದುರ್ಯೋಧನ ಕರ್ಣಾದಿಗಳು ಏನೇನು ಯೋಚನೆ ಮಾಡ್ತಾ ಇದ್ದಾರೋ, ಇಲ್ಲಿರುವಾಗಲೇ ಹಸ್ತಿನಾಪುರದಲ್ಲಿ ಗೂಢಚಾರಿಗಳನ್ನಿಟ್ಕೊಂಡರು. ಪ್ರತಿ ದಿವಸ ಏನಾಗ್ತಾ ಇದೆ ತಿಳ್ಕೊಂಡು ಅದಕ್ಕೆ ಜೋಪಾನವಾಗಿ ಆತ್ಮರಕ್ಷಣೆ ಮಾಡಿಕೊಳ್ಳುವ. ಇದು ಇವರ ಸ್ಟ್ರಾಟಜಿ. ಉದ್ಭಾವನ ಮಕುರ್ವಂತೋ ವಿದುರಸ್ಯ ಮತೆ. ಹೋಗಿ ಗೊತ್ತಾದರೆ ಸಾಕು, ತಕ್ಷಣವೇ ವಿದುರನಿಗೆ ಹೋಗಿ ಹೇಳುವುದು, ಇಗೋ ಇದು ಕೇಳಿದ್ದೇವೆ, ಇದು ಮಾಡ್ತಾ ಇದ್ದಾರಂತೆ, ಊಟದಲ್ಲಿ ಏನೋ ಸೇರಿಸ್ತಾರಂತೆ, ನಮ್ಮನ್ನೆಲ್ಲೋ ಕಳಿಸ್ತಾರಂತೆ, ಇನ್ನೇನೋ ಮಾಡ್ತಾರಂತೆ, ಇದೆಲ್ಲ ವಿದುರನಿಗೆ ಹೇಳುವುದು. ವಿದುರ ಹೇಳ್ತಾನೆ, ಆಯಿತು, ನಾನು ನೋಡ್ಕೊಳ್ತೀನಿ, ನೀವು ಜೋಪಾನವಾಗಿರಿ. ಊಟದಲ್ಲಿ ಯಾರ್ಯಾರು ಬಡಿಸಿದ್ದರೆ ತಿನ್ನಬೇಡಿ, ಯಾರು ಕೊಟ್ಟಿದ್ದರೂ ತಿನ್ನಬೇಡಿ. ನಿಮ್ಮ ಸೇವಕರು ಬಳಸಿದ್ದೇ ತಿನ್ನಬೇಕು, ಇನ್ನೊಬ್ಬರು ಬಳಸಿದ್ದು ತಿನ್ನಬೇಡ. ಅದೆಲ್ಲ ಅಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿಯೂ ನಿಮ್ಮ ಸೇವಕರನ್ನು, ನಿಮ್ಮ ಪರಿಚಿತರು, ನಿಮ್ಮ ಏಜೆಂಟುಗಳನ್ನು ಇಡ್ತೀನಿ. ಸೇವಕರು ಅವರಿರುತ್ತಾರೆ, ಅವರು ನಿಮ್ಮ ಅನುಕೂಲವಾಗಿರುತ್ತಾರೆ. ಹಾಗೆ ಎಲ್ಲಿದ್ದರೂ ವಾಕಿಂಗ್ಗೆ ಹೋದರೆ ಜೊತೆಗೆ ಇವರು ಇರುತ್ತಾರೆ, ಸೈನಿಕರ ಜೊತೆಗೆ. ಬೇರೆ ಆಟ ಆಡುವುದಕ್ಕೆ ಹೋದರೆ ಇರುತ್ತಾರೆ, ಇಲ್ಲಿದ್ದರೆ ಇಲ್ಲಿರುತ್ತಾರೆ, ಎಲ್ಲಿ ಹೋದರೂ ಜೊತೆಗೆ ಇರುತ್ತಾರೆ. ಅವರಿಗೇನಾದರೂ ತೊಂದರೆ ಆದರೆ ಇನ್ನೂ 10 ಜನರಲ್ಲಿ ಬೇರೆ ಇರುತ್ತಾರೆ. ತಕ್ಷಣವೇ ಅವ್ರನ್ನ ಹೇಳಿದರೆ ಅವರು ಬಂದು ಬಿಡ್ತಾರೆ. ಇಷ್ಟೆಲ್ಲ ಜೋಪಾನವಾಗಿ ರಕ್ಷಣೆ ಮಾಡ್ಕೊಳ್ತಾ ಇರಿ. మరి ಇದೇ ಮಾಡಬೇಕು, ಬೇರೆ ಎಲ್ಲಿ? 3-4 ಜನರ ಜೊತೆಗೆ ಇರುತ್ತಾರೆ. ಯಾರೋ 10 ಜನರು ಇವರ ಮೇಲೆ ದಾಳಿ ಮಾಡಿಬಿಟ್ಟರೆ 3-4 ಜನರು ಸಾಕಾಗಲ್ಲ. ಒಬ್ಬನು ಬಿಟ್ಟು ಓಡಿ ಹೋಗುತ್ತಾನೆ, ಇನ್ನು 10 ಜನರನ್ನು ಕರೆಯುತ್ತಾನೆ, ರಕ್ಷಣೆ ಆಗ್ತದೆ. ಹೀಗೆ ಮಾಡಬೇಕು. ನಮಗೆ ಬೇಕಾ, ಒಬ್ಬನೇ ಇದ್ದಾನೆ ಸಾಕು ಅಂದರೆ ಇವರನ್ನು ಸಾಯಿಸಿಬಿಟ್ರೆ ಇನ್ನೊಬ್ಬರು ಇಲ್ಲವೇ ಇಲ್ಲ. ಇದಾ ರಣನೀತಿ ಅಂದರೆ ಹೀಗಿರ್ತದೆ. ಯೋಚನೆ ಇಲ್ಲ, ಆತ್ಮರಕ್ಷಣೆ ಮಾಡಿಕೊಳ್ಳುವುದೇ ಇಲ್ಲ. ಹಾಗೆ ಮಾಡಿದ್ದಾರೆ. ಸೊ ಉದ್ಭಾವನ ಮಕುರ್ವಂತೋ ವಿದುರಸ್ಯ ಮತೆ ಸ್ಥಿತಾ. ವಿದುರನು ಗೊತ್ತಾಗ್ತಾ ಇತ್ತು. ವಿದುರ ಹೇಳಿದ, ನಿಮಗೆ ಗೊತ್ತಾಗಿದ್ದೆಲ್ಲ ನನಗೆ ಬಂದು ಹೇಳಿ, ನಾನು ಅವರಿಗೆ ಅಲ್ಲಿ ವ್ಯವಸ್ಥೆ ಮಾಡ್ತೀನಿ, ನಿಮಗೇನು ಆಗದಂತೆ. ನೀವು ಮಾತ್ರ ಹೊರಗೆ ಹೇಳಬೇಡಿ. ಹೊರಗೆ ಹೇಳಿದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ಎಂದು ಅವರಿಗೆ ಗೊತ್ತಾಗಿಬಿಟ್ಟರೆ ಹೆಚ್ಚಿನ ಜೋಪಾನದಿಂದ ಯಾರಿಗೆ ಗೊತ್ತಾಗದಂತೆ ಇನ್ನು ಮುಚ್ಚಿ ಮಾಡ್ತಾರೆ. ಸೀಕ್ರೆಟಾಗಿ ಇನ್ನೂ ಭಯಂಕರ ಆಗ್ತದೆ. ನಿಮಗೇನು ಗೊತ್ತಿಲ್ಲದೆ ನೋಡಿ, ಒಬ್ಬರಿಗೆ ಹೇಳಿದ್ದೀನಿ, ಇವರ ಮೂಲಕ ನಿಮಗೆ ಗೊತ್ತಾಯಿತು ಎಂದು ನನಗೆ ಗೊತ್ತಾದರೆ ಇನ್ನೊಂದು ಸಲ ಇವರಿಗೆ ಹೇಳಲ್ಲ, ಇವರನ್ನು ತೆಗೆದು ಬಿಡ್ತೀನಿ ನಾನು. ನಿಮಗೆ ಗೊತ್ತಾಗಿದ್ದು ನೀವು ಗೊತ್ತಾಗದೆ ಅಂತ ನಟಿಸಿದ್ದರೆ
ನಾನು ಇವರಿಗೆ ಹೇಳಿದ್ದರೆ ಇವರ ಮೂಲಕ ನಿಮಗೆ ಗೊತ್ತಾಗ್ತಾ ಇಲ್ಲ ಎಂದು ನಾನು ಹಿಂದಿನ ಹಾಗೆಯೇ ಅವರಿಗೆ ಹೇಳ್ತಾ ಇರ್ತೀನಿ. ಹೇಳಿದ್ದೆಲ್ಲ ನಿಮಗೆ ಬಂದು ಹೇಳ್ತಾನೆ. ನೀವು ಗೊತ್ತಾಗದಂತೆ ಏನು ಗೊತ್ತಿಲ್ಲ ಅಂತೆ ನನ್ನನ್ನು ಬಂದು ಹಾಗೆ ದುರ್ಯೋಧನ ಚೆನ್ನಾಗಿದ್ದೀಯಾ ಎಂದು ಮಾತಾಡು, ಹೌದಪ್ಪ ಇವತ್ತು ಊಟ ಚೆನ್ನಾಗಿತ್ತು, ಆಹಾ ಅದೆಲ್ಲ ಮಾತಾಡು. ದುರ್ಯೋಧನಿಗೆ ಅನಿಸುತ್ತೆ ಇವರಿಗೆ ಏನು ಗೊತ್ತೇ ಇಲ್ಲ, ನಾನು ಮಾಡಿರುವ ಪ್ಲ್ಯಾನೆಲ್ಲ ನಂಬುತ್ತಾ ಇದ್ದಾರೆ, ಒಳ್ಳೆಯದು ಹೀಗೆ ಮೂರ್ಖರಾಗಿರಲಿ, ನಾನು ಸಾಯಿಸ್ತೀನಿ ಅನ್ಕೊ. ಬಟ್ ಇವರು ಮಾಡಿದ್ದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ಗೊತ್ತಾಗಿದೆ ಎಂದು ಮಾತ್ರ ಇವರಿಗೆ ದುರ್ಯೋಧನಿಗೆ ಗೊತ್ತಾಗದಂತೆ ಇರಿ. ಇದು ರಣನೀತಿ. ಗೊತ್ತಾಯ್ತಾ ಈ ಪದ್ಧತಿ? ಉದ್ಭಾವನ ಮಕುರುವಂತ, ಹೊರಗೆ ಯಾರಿಗೆ ಹೇಳದೆ ಗೊತ್ತಿಲ್ಲದಂತೆ ನಟಿಸು. ಬಟ್ ನಿಮಗೆ ಏನು ಬೇಕೋ ನನಗೆ ಹೇಳು, ನಾನು ಅದಲ್ಲ ನನ್ನ ಸೇವಕರಿಂದ ಅವ್ರ ಮೂಲಕ ಇವ್ರ ಮೂಲಕ ಎಲ್ಲ ತಿಳ್ಕೊಂಡು. ವಿದುರನ ಮನೆ ಬೇರೆ ಇದೆ. ಅವರದ್ದು ಒಳ್ಳೆಯ ವಿದುರ ಬ್ರಹ್ಮಜ್ಞಾನಿ, ಧರ್ಮಶಾಸ್ತ್ರ, ನೀತಿಶಾಸ್ತ್ರ, ರಣನೀತಿಯಲ್ಲಿ ಅದ್ಭುತ ಮನುಷ್ಯ, ರಣನೀತಿ ಚೆನ್ನಾಗಿ ಗೊತ್ತಿರುವವ. ಯಾರು ಎಲ್ಲಿರಲಿ, ಯಾರನ್ನು ಹೇಗೆ ರಕ್ಷಣೆ ಮಾಡಬೇಕು ಚೆನ್ನಾಗಿ ಗೊತ್ತು ವಿದುರನಿಗೆ. ಆದ್ದರಿಂದ ನೀವೇನು ಚಿಂತ, ಯಾರಿಗೆ ಗೊತ್ತಾಗದಂತೆ ಪಾಂಡವರನ್ನು ಅರಗಿನ ಮನೆಯಲ್ಲಿ ಇಟ್ಟು ಅವರನ್ನು ಸಾಯಿಸುವುದಕ್ಕೆ ಇಷ್ಟೆಲ್ಲ ದುರ್ಯೋಧನ, ಇಡೀ ರಾಜ್ಯ ಸೈನ್ಯ, ಇಷ್ಟು 100 ಜನರು ಪ್ರಯತ್ನ ಮಾಡಿದ್ದರೆ ಯಾರಿಗೆ ಗೊತ್ತಿಲ್ಲದೆ ಸೈಲೆಂಟಾಗಿ ಪಾಂಡವರನ್ನು ತಪ್ಪಿಸಿದ ನೋಡಿ. ಯಾರ ರಣನೀತಿ ದೊಡ್ಡದು? ವಿದುರನ ಬುದ್ಧಿ. ಯಾರಿಗೆ ಗೊತ್ತೇ ಆಗ, ಇವರು ತಪ್ಪಿಸ್ಕೊಂಡ್ರೆ ಇವ್ರಿಗೆ ಗೊತ್ತೇ ಇಲ್ಲ, ಯಾವಾಗ ಹೇಗೆ ಅವ್ರಿಗೆ ಆಶ್ಚರ್ಯವಾಗ್ತದೆ. ಅರಮನೆ ಕಟ್ಟಿದ್ದೀವಿ, ಇದನ್ನು ಸುಟ್ಟು ಹಾಕಿದ್ದೀವಿ, ಹೇಗೆ ಹೋದರು, ಎಲ್ಲಿ ಜಾಗನೇ ಇಲ್ಲವೇ, ಬಾಗಿಲುಗಳೆಲ್ಲ ಮುಚ್ಚಿದ್ದೇವೆ, ಹೇಗೆ ಹೋದರೂ ಗೊತ್ತಾಗಲಿಲ್ಲ. ಅಷ್ಟು ತಿಳುವಳಿಕೆ ನೋಡಿ. ಗೊತ್ತಾಗ್ತಾ ಇದೆ ಎಂದು ಗೊತ್ತಿಲ್ಲ, ವಿದುರನಿಗೇನು ಗೊತ್ತಿಲ್ಲ ಅಂದ್ಕೊಂಡರು. ಇಲ್ಲಿ ಏನು ನಡೆಯುತ್ತಾ ಇದೆಯೋ, ಯಾರನ್ನು ಕಳಿಸಿದ್ದಾನೆ, ಏನು ಮಾಡಿಸಿದ್ದಾನೆ, ಅರಗಿನ ಮನೆ ಹೇಗೆ ಕಟ್ಟಿಸಿದ್ದ, ಗೋಡೆ ಮೇಲೆ ಏನಿದೆ, ವಿದುರ ಇಲ್ಲಿ ಕುಳಿತುಕೊಂಡು ತಿಳ್ಕೊಂಡ. ಅದು ವಿದುರನ ತಿಳುವಳಿಕೆ. ಇದು ರಣನೀತಿ ಅಂದರೆ. ಇಲ್ಲೇ ಕೂತ್ಕೊಂಡು ಎಲ್ಲ ತಿಳ್ಕೊಂಡ, ಅವರಿಗೆ ಪ್ಲ್ಯಾನ್ ಹೇಳುತ್ತಿದ್ದ, ಅವರಿಗೆ ಸಹಾಯಕರನ್ನು ಕಳಿಸ್ತಿದ್ದ, ಸೊರಂಗ ಮಾಡಿದ. ನೀವು ವಿರೋಚನನಿಗೆ ನಂಬಿಸಿ ಅಷ್ಟೇ ಸಾಕು, ನೀವು ನಂಬಿದ್ದೇವೆ ಅಂದಂತೆ ನಟಿಸು, ಅವರನ್ನು ಮಾತ್ರ ನೀವು ನಂಬಬೇಡ. ನಂಬಿದ್ದಂತೆ ಮಾತಾಡು, ಅವರ ಜೊತೆಗೆ ಕೂತ್ಕೋ, ಬಾ ಅಪ್ಪ ಎಂದು ಕರೆಯು, ಊಟ ಮಾಡಿಸು. ಆಹಾ ಇವತ್ತೆಲ್ಲ ಊಟ ಮಾಡಿದ್ದೇವೆ. ಅವರಿಗೆ ವಿರೋಚನಿಗೆ ಹೇಳು, ವಿರೋಚನ ನೀವು ನಮಗೆ ಸಹಾಯ ಮಾಡಿದ್ದೀವಪ್ಪ, ನೀವು ಬಂದು ಸಹಾಯ ಮಾಡುವುದರಿಂದ ಇಷ್ಟು ದಿವಸ ನಾವು ಸುಖವಾಗಿದ್ದೇವೆ, ಏನು ಚಿಂತೆಯಿಂದ. ಅಯ್ಯೋ ನೀವು ಒಳ್ಳೆಯ ಮನುಷ್ಯಪ್ಪ, ನಿನ್ನಂಥ ಸೇವಕ, ನಿನ್ನಂಥ ಮಂತ್ರಿ ನಮಗಿರಬೇಕು, ಎಷ್ಟು ಒಳ್ಳೆಯನಪ್ಪ, ನಾವು ರಾಜರಾಗಿದ್ದರೆ ನಿಮ್ಮನ್ನೇ ಮಂತ್ರಿಯಾಗಿ ಇಟ್ಕೊಳ್ತೀವಿ ಎಂದು ಹೇಳಿಬಿಟ್ರೆ, ಒಬ್ಬ ವಿರೋಚನ ಅಳ್ತಾನೆ, ನನ್ನನ್ನು ನಂಬಿಬಿಟ್ಟರಲ್ಲ, ಅಯ್ಯೋ ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ, ನನ್ನನ್ನು ಒಳ್ಳೆಯವರು ಅಂದ್ಕೊಳ್ತಾರೆ, ಹೌದೌದು ರಾಜರೇ ಹೇಳ್ತಾರೆ. ಇದೆಲ್ಲ ಬೇಕೆಂದು ಹೇಳ್ತಾ ಇದ್ದೆ, ಒಳಗಿಂದ ಇವನೇ ಕೆಟ್ಟ ಕಳ್ಳ ಎಂದು ಗೊತ್ತಾಯ್ತು. ಹೀಗೆ ನಡೆಸಿಬಿಟ್ಟು ಇದೆಲ್ಲ ವಿದುರ ಹೇಳಿದ. ವಿರೋಚನಿಗೆ ಗೊತ್ತಾಗಲಿಲ್ಲ, ಇವರು ನಂಬಿದ್ದಾರೆ ಅಂದ್ಕೊಂಡ. ಕೊನೆಗೆ ವಿರೋಚನನ್ನೇ ಅಲ್ಲಲ್ಲಿ ಸಿಕ್ಕಿಸಿ ವಿರೋಚನನ್ನೇ ಸುಟ್ಟು ಹೋದ, ಇವರು ತಪ್ಪಿಸ್ಕೊಂಡು ಹೋದ. ದುರ್ಯೋಧನ ಶಾಖ ಆದ, ನಮ್ಮ ವಿರೋಚನ ಸತ್ತು ಹೋದ, ಪಾಂಡವರು ಸತ್ತು ಹೋದರು ಅಂದ್ಕೊಂಡ್ರು, ನಂತರ ಬದುಕಿದ್ದ. ಎಷ್ಟು ನೋಡಿ, ಪ್ಲ್ಯಾನ್ ಇರಬೇಕು. ಇದು ಗಾಂಧೀಜಿ ನಾಶ ಮಾಡಿಬಿಟ್ಟ. ಈ ಬುದ್ಧಿಯನ್ನು, ಈ ರಣನೀತಿ ಬುದ್ಧಿಯನ್ನು ಸರ್ವನಾಶ, ಇಡೀ ಭಾರತ ದೇಶಕ್ಕೆ ನಾಶ ಮಾಡಿದ. ಅದಕ್ಕೋಸ್ಕರನೇ ಎಲ್ಲರೂ ಹೇಳಿದ್ದಾರೆ, ಅಯ್ಯೋ ರಾಮಾಯಣ ಹೇಳಿ, ರಾಮಾಯಣ ನೀವು ಎಷ್ಟೋ ಸಲ ಕೇಳಿದ್ದೀರಿ, ಕೇಳ್ತಾರೆ. ಮಹಾಭಾರತದಲ್ಲಿರುವಂಥ ರಣನೀತಿ ಎಲ್ಲಿ ಇಲ್ಲ. ಇದು ಪಂಚಮ ವೇದ, ಇದು ಕಲಿಯಬೇಕು. ಇಡೀ ಭಾರತ ದೇಶ ಕಲಿಯಬೇಕು, ಹಿಂದೂಗಳು ಕಲಿಯಬೇಕು. ನಮಗೆ ಮಹನೀಯರು ಪುಸ್ತಕ ಬರ್ಕೊಟ್ಟರು, ನಾವೇನು ಓದಲ್ಲ, ನಾವು ಗಾಂಧೀಜಿ ಓದ್ತೀವಿ. ಗಾಂಧೀಜಿ ಮಾತು ಕೇಳಿ ಯಾರು ಇಷ್ಟುವರೆಗೂ ಸಜ್ಜನರಾಗಲಿಲ್ಲ, ಬದುಕಲಿಲ್ಲ. ಎಲ್ಲ ದೇಶಗಳು ಸರ್ವನಾಶನವಾಗಿವೆ. ಯಾವ ದೇಶ ಬದುಕಿದೆ ನೋಡು. ಗಾಂಧೀಜಿ ಹೇಳಿದ್ದು ಪಾಲಿಸಿದರೆ ಇಂಗ್ಲೆಂಡ್ ಬದುಕುತ್ತಿತ್ತ? ಇಂಗ್ಲೆಂಡ್ ಬದುಕುತ್ತಿತ್ತು. ಹಿಟ್ಲರ್ ಗೊತ್ತಲ್ಲವೇ ಹಿಟ್ಲರ್ ಮಾಡಿದ್ದೇನು? ಹಿಟ್ಲರು ಅಲ್ಲಿರುವ ಜನರನ್ನು ಸಾಯಿಸ್ತಿದ್ದರೆ ಅವ್ರು ಏನು ಹೇಳಿದ? ಅಲ್ಲಿರುವ ಜನರಿಗೆ ನೀವು ಅಹಿಂಸಾವಾದಿಗಳಾಗಿ ಹಿಟ್ಲರ್ಗೆ ಸಮರ್ಪಿಸಿ ಎಂದು ಹೇಳಿಬಿಟ್ಟು. ಆದರೂ ಎಷ್ಟೋ ಲಕ್ಷಾಂತರ ಜನರನ್ನು ಹಿಟ್ಲರ್ ಸಾಯಿಸಿಬಿಟ್ಟ. ಗಾಂಧೀಜಿ ಮಾತು ಕೇಳಿ ಯಾರಾದರೂ ಬದುಕಿದ್ದಾರ ಇಷ್ಟುವರೆಗೆ? ಒಬ್ಬ ವ್ಯಕ್ತಿ ಒಬ್ಬನೂ ಬದುಕಲಿಲ್ಲ, ಸರ್ವನಾಶನವಾದ. ಆದರೂ ಗಾಂಧೀಜಿ ಅಹಿಂಸೆಯಿಂದ ಮಾಡಿದ್ದಾರೆ. ಎಲ್ಲ ಪುಸ್ತಕಗಳಲ್ಲಿ ಅದೇ ಮಾತಾಡ್ತಾರೆ. ಯಾರು? ಈ ನೆಹರು ಮಾಡಿದ್ದು. ಏಕೆ? ಇನ್ನೂ ಗಾಂಧೀಜಿ ಹಾಗೆಯೇ ಇದ್ದು ಇನ್ನೂ ದೇಶ ಸರ್ವನಾಶನವಾಗಲಿ ಉಳಿದಿರುವ ದೇಶ ಎಂದು ನೆಹರು ಏನು ಮಾಡಿದ? ಓ ಗಾಂಧೀಜಿ ಮಹಾತ್ಮ, ಅವರು ನಮಗೆ ಅಹಿಂಸಾ ಬೋಧ ಮಾಡಿದ್ದಾರೆ, ನಾವು ಅಹಿಂಸೆ ಮಾಡಬೇಕು. ಈ ಅಹಿಂಸೆ ಮಾಡಿಬಿಟ್ಟೇ ನಂತರ ಏನು ಮಾಡಿದ ಸರ್ದಾರ್ ಪಟೇಲು? ನಮ್ಮ ಚೈನಾದಿಂದ ದಾಳಿ ನಡೆಯಲಿದೆ, ಚೈನಾ ದೇಶದಿಂದ ನಾವು ರಕ್ಷಿಸಿಕೊಳ್ಳಬೇಕೆಂದು ಸೈನ್ಯ ತಯಾರು ಮಾಡು ಅಂದರೆ ನಾವು ಅಹಿಂಸಾವಾದಿಗಳು, ನಾವು ಯಾರ ಮೇಲೆ ದಾಳಿ ಮಾಡಲ್ಲ.
ಯಾರ ಮೇಲೆ ನಮಗೆ ಯುದ್ಧವಿಲ್ಲ, ಅದರಿಂದ ಸೈನ್ಯವೆಲ್ಲ ತೆಗೆದುಬಿಟ್ಟ. ಏನೋ ಸ್ವಲ್ಪ ಸೈನ್ಯ ಇಟ್ಕೊಂಡು ಸೈನ್ಯವೇ ಇಲ್ಲ ಎಂದು ಮಾಡಿಬಿಟ್ಟ ನೆಹರು. ಇನ್ನೇನು ಚೈನಾ ದಾಳಿ ಮಾಡಿಬಿಟ್ಟ. ಈಗಲೂ ದೊಡ್ಡ ಭಾಗ, ಕಾಶ್ಮೀರನ ದೊಡ್ಡ ಭಾಗ ಚೈನಾನೇ ಆಕ್ರಮಿಸ್ಕೊಂಡಿತ್ತು. ಟಿಬೆಟ್ ತೊಗೊಂಡು ಬಿಟ್ಟಿತ್ತು, ಕಾಶ್ಮೀರ ತೊಗೊಂಡು. ಈಗಲೂ ಟಿಬೆಟ್ ಚೈನಾ, ಕಾಶ್ಮೀರ ಕೈಯಲ್ಲಿ, ಚೈನಾ ಕೈಯಲ್ಲೇ ಇದೆ. ಅದು ಗೊತ್ತಾಯಿತು. ಹೇಳಿದ್ದಾರೆ ನೆಹರು, ಬೇಡ ನಾವು ಅಹಿಂಸಾವಾದಿ. ಗಾಂಧೀಜಿ ಹೇಳಿದ್ದೆ, ಗಾಂಧೀಜಿ ಹೇಳಿದ್ರಿಂದ ಒಬ್ಬನು ಬದುಕಿದ್ದನ ಸರ್ವನಾಶನವೇ ಆದರು. ಅದೇನು ಟಿಬೆಟ್ಟನ್ನು ಭಯಂಕರವಾಗಿ ನಾಶ, ಮಾನಸ ಸರೋವರದ ಜಾಗ ಈಗ ಭಯಂಕರ ಹಿಂಸೆ ಮಾಡ್ತಾ ಇದ್ದಾರೆ. ಅಲ್ಲಿ ಬೌದ್ಧ ರಾಮಗಳು, ಮಠಗಳು, ಸಾಧನಗಳು ಯಾರು ಬಿಡ್ತಾ ಇಲ್ಲ. ಎಲ್ಲ ಕಮ್ಯುನಿಸ್ಟ್ಗಳು ನಾಸ್ತಿಕರನ್ನು ತಯಾರು ಮಾಡ್ತಾಯಿದೆ. ಹಿಂಸೆ, ಭಯಂಕರ ಹಿಂಸೆ ಮಾಡ್ತಾಯಿದೆ. ಮಂದಿರಗಳು, ಪುಸ್ತಕ ಯಾವುದು ಬಿಡಲ್ಲ. ಆಶ್ರಮಗಳು ಸರ್ವನಾಶನ ಮಾಡ್ತಾಯಿದೆ. ಕಮ್ಯುನಿಸಮ್ ಚೈನಾ. ಏನು ಮಾಡಬೇಕು? ಅದು ರಕ್ಷಿಸಬೇಕಿತ್ತು, ನೆಹರು ರಕ್ಷಿಸಲಿಲ್ಲ. ಕಾಶ್ಮೀರ ಹೋಯಿತು. ಏಕೆ? ಅಹಿಂಸಾವಾದಿಗಳು. ಈ ಅಹಿಂಸಾವಾದಿಗಳಿಂದ ಯಾರಾದರೂ ಬದುಕಿದ್ದಾರೆ? ಈ ಇಷ್ಟಾದರೂ ಕಾಶ್ಮೀರ ಸ್ವಲ್ಪ ಬದುಕಿತು. ಇವರು ಬಲವಂತವಾಗಿ ಸರ್ದಾರ್ ಪಟೇಲ್ ಮಾಡೋ ಅಷ್ಟಾದರೂ, ಇಲ್ಲದ್ರೆ ಪೂರ್ತಿ ಕಾಶ್ಮೀರ ಹೋಗ್ತಿತ್ತು. ಆದ್ದರಿಂದ ರಣನೀತಿ ಇಲ್ಲದೆ ಮೂರ್ಖತನ ಬೇಡ. ಶತ್ರುಗಳು ಯಾರು ತಿಳ್ಕೊಳ್ಳಬೇಕು, ಶತ್ರುವಿನ ರಣನೀತಿಯೇನೂ ತಿಳ್ಕೊಳ್ಳಬೇಕು. ನಾವು ರಣನೀತಿ ಮಾಡಿಕೊಂಡು ನಾವು ರಕ್ಷಿಸ್ಕೊಳ್ಳಬೇಕು. ಇಷ್ಟು ಮಾತ್ರ ತಿಳುವಳಿಕೆ ಇರಬೇಕು. ಇವತ್ತಿನಿಂದ 4-6 ದಿವಸ ಇದೇ ಹೇಳ್ತೀನಿ. 4-6 ದಿವಸ ಆಗ್ತದೋ 10 ದಿವಸ. ಏಕೆ? ಕಣಿಕ ನೀತಿ, ಕಣಿಕ ಅನ್ನೋದು ರಣನೀತಿ ಇರುತ್ತದೆ, ದುಷ್ಟ ನೀತಿ, ಬಟ್ ಗೊತ್ತಾಗಬೇಕು. ಸೊ ಇದು ನೋಡಿ, ಗುಣೈ ಸಮುದಿತಾನ್ ದೃಷ್ಟ ಪೌರಾ ಪಾಂಡು ಸುತಾಂಸ್ತದ. ಈಗ ಇಲ್ಲಿ ನೋಡಿ, ಹಸ್ತಿನಾಪುರದಲ್ಲಿ ಟೈಮ್ ಆಯಿತು, ಹೆಚ್ಚೇ ಆಯಿತು. ಇಲ್ಲಿ ಒಂದು ಶ್ಲೋಕ ಹೇಳಿ ಮುಗಿಸೋಣ. ಈ ಹಸ್ತಿನಾಪುರದ ಜನರು ನೋಡಿ ಹೇಳ್ತಾ ಇದ್ದಾರೆ, ಪಾಂಡು ನಮಗೆ ಚೆನ್ನಾಗಿ ನೋಡ್ಕೊಂಡು ನೋಡಿ. ಗುಣೈ ಸಮುದಿತಾನ್ ದೃಷ್ಟ. ಅಯ್ಯೋ, ಪಾಂಡವರು ಸಕಲ ಸದ್ಗುಣ ಸಂಪನ್ನರು, ದುರ್ಯೋಧನ ದುಷ್ಟ ಎಂದು ಗೊತ್ತಾಗ್ತಾ ಇದೆ. ಕರ್ಣನಂಥ ದುಷ್ಟನ ಜೊತೆಗೆ ಸ್ನೇಹ ಮಾಡ್ತಾ ಇದ್ದಾನೆ. ದುಶ್ಯಾಸನ ದುಷ್ಟ, ಪ್ರಜೆಗಳಿಗೆ ಗೊತ್ತಾಗಿಬಿಟ್ಟಿತು. ದುರ್ಯೋಧನ ದುಷ್ಟ ಗೊತ್ತಾಗಿಬಿಟ್ಟಿತು. ಕರ್ಣ ಈ ದುಷ್ಟನ ಜೊತೆಗೆ ಮಿತ್ರ ಎಂದು ಗೊತ್ತಾಗಿಬಿಟ್ಟಿತು. ಏಕೆಂದರೆ ನೋಡ್ತಾ ಇದ್ದಾರೆ ಅವರು ಮಾತಾಡುವ ಪದ್ಧತಿ, ಪ್ರತಿ ಮಾತುಗೂ ಪಾಂಡವರನ್ನು ವಿರೋಧ ಮಾಡುವುದು. ಆ ಕರ್ಣನ ಸ್ವಭಾವ ಜನರಿಗೆ ಗೊತ್ತಾಯಿತು, ಶಕುನಿ ಗೊತ್ತಾಯಿತು, ಇನ್ನೇನು ಪಬ್ಲಿಕ್ಕು ಗೊತ್ತಾಯಿತು. ಈ ದುರ್ಯೋಧನ ಕೈಗೆ ರಾಜ್ಯ ಹೋಗಬಾರದು, ಅವನ ರಾಜನಾಗಬಾರದು. ಪ್ರಜೆಗಳು ಅಂದ್ಕೊಳ್ತಾ ಇದ್ದಾರೆ. ಗುಣೈ ಸಮುದಿತಾನ್ ದೃಷ್ಟ. ಪಾಂಡವರೇ ಧರ್ಮಾತ್ಮರು, ಸದ್ಗುಣ ಸಂಪನ್ನರು. ಪೌರ ಪಾಂಡು ಸುತಾಂಸ್ತದ. ಪೌರ ಜನರು ಅಂದರೆ ನಗರವಾಸಿ ಜನರು, ಏನು ರಾಜಧಾನಿ ಜಗನರು. ಕಥಯಂತಿ ಸ್ಮ ಸಂಭೂಯ ಚತ್ವರೇಶು ಸಭಾಸು ಚ. ಎಲ್ಲೆಲ್ಲಿ ಏನು ಹೇಳ್ತಾರೆ, ಸೆಂಟರ್ ಹೇಳ್ತಾರ, ಸರ್ಕಲ್ಗಳಲ್ಲಿ, ಅಲ್ಲಲ್ಲಿ ಸರ್ಕಲ್ಗಳಲ್ಲಿ, ಅಲ್ಲಲ್ಲಿ ರೋಡ್ನಲ್ಲಿ ಜನರು ಕುಳಿತಿರ್ತಾರೋ, ಆಗಾಗ ಪಾರ್ಕ್ನಲ್ಲಿ ಭೇಟಿ ಮಾಡ್ತಾರೋ, ಇದು ತಮ್ಮಲ್ಲಿ ತಾವು ಇದು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಗೂಢಚಾರಿಗಳಿಂದ ಧೃತರಾಷ್ಟ್ರನಿಗೆ ಗೊತ್ತಾಯಿತು. ಪಬ್ಲಿಕ್ಕು, ನಗರವಾಸಿಗಳು, ಜನರು ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡು. ಪ್ರಜ್ಞಾಚಕ್ಷುರ ಚಕ್ಷುತ್ವಾದ್ ಧೃತರಾಷ್ಟ್ರೋ ಜನೇಶ್ವರ ರಾಜ್ಯಮಪ್ರಾಪ್ತವಾನ್ ಪೂರ್ವಂ ಸಕಥಂ ನೃಪತಿರ್ಭವೇತ್. ಧೃತರಾಷ್ಟ್ರನು ಕುರುಡ ಆಗುವುದರಿಂದ ಅವನಿಗೆ ರಾಜ್ಯಾಧಿಕಾರವಿಲ್ಲ ಎಂದು ಅವರಿಗೆ ಪಟ್ಟಾಭಿಷೇಕ ಆಗಲಿಲ್ಲ. ಪಾಂಡುಕು ಪಟ್ಟಾಭಿಷೇಕ ಆಯಿತು. ಪಾಂಡು ರಾಜನೇ ಪರಿಪಾಲಿಸಿದ. ಪಾಂಡು ಸಜ್ಜನ, ಧರ್ಮಾತ್ಮ, ದೇಶವನ್ನು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ, ದೇಶವನ್ನು ಚೆನ್ನಾಗಿ ಬೆಳೆಸಿದ. ಪಾಂಡು ಮಕ್ಕಳಿಗೆ ಅಧಿಕಾರವಿರುತ್ತದೆ. 2, ಪಾಂಡು ರಾಜನಾಗುವುದರಿಂದ ರಾಜನ ಮಕ್ಕಳೇ ರಾಜ ಆಗುತ್ತಾರೆ. 1, ಧೃತರಾಷ್ಟ್ರ ಕುರುಡಾಗುವುದರಿಂದ ಧೃತರಾಷ್ಟ್ರನಿಗೆ ಅಧಿಕಾರವಿಲ್ಲ ಅಂದರೆ ಅವರ ನಂತರ ದುರ್ಯೋಧನನಿಗಿಲ್ಲ. ಅದೊಂದು ಕಾರಣ. 2ನೇ ಕಾರಣ ಏನೆಂದರೆ, ಪಾಂಡು ಧರ್ಮಾತ್ಮ, ಸಜ್ಜನ, ನಮಗೆ ಉಪಕಾರ ಮಾಡಿದ. ಅದರಿಂದ ಪಾಂಡು ಅಂದರೆ ನಮಗೆ ಕೃತಜ್ಞತೆ ಇದೆ, ಧರ್ಮಾತ್ಮ ಎಂದು ಚೆನ್ನಾಗಿ ನೆನಪಿದೆ. ಇದು 2ನೇ ಕಾರಣ. 3ನೇದೇನು, ಪಾಂಡವರು ಸ್ವಯಂ ಧರ್ಮರಾಜ, ಭೀಮ, ಅರ್ಜುನ ಸಜ್ಜನರು, ಧರ್ಮಾತ್ಮರು, ಪುಣ್ಯವಂತರು. ಅವರ ಸ್ವಭಾವ ಒಳ್ಳೆಯದು. ಇಂಥವರು ರಾಜರಾಗಿದ್ದರೆ ನಮಗೆ ಪಾಂಡುರಾಜನ ಹಾಗೆಯೇ ನಮಗನಿಸುತ್ತದೆ. ಅದರಿಂದ ಇವರೇ ಆಗುವುದು ಒಳ್ಳೆಯದು ಎಂದು ಪ್ರಜೆಗಳು ಈ 3 ವಿಷಯಗಳು ಅಂದ್ಕೊಳ್ತಾ ಇದ್ದರೆ, ಆ ಸುದ್ದಿ ದುರ್ಯೋಧನನಿಗೆ, ಧೃತರಾಷ್ಟ್ರನಿಗೆ ತಲುಪಿತು. ಈಗ ತಲುಪಿದ್ದರೆ ಎಷ್ಟು ಕೋಪ ಬರಬೇಕು. ಪ್ರಜೆಗಳೆಲ್ಲ ನಮಗೆ ವಿರೋಧವಾಗ್ತಾ ಇದ್ದಾರೆ. ಪಾಂಡುವನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಪಾಂಡು ಮಕ್ಕಳು ಧರ್ಮರಾಜು ಅವರೇ ಚೆನ್ನಾಗಿದ್ದಾರೆ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು? ಪ್ರಜೆಗಳನ್ನು ಮೋಸ ಮಾಡಿ ಧರ್ಮರಾಜಾದಿಗಳು ಇಲ್ಲದಿದ್ದರೆ ಈಗ ನಾನೇ ರಾಜ ಆಗಿಬಿಡ್ತೀನಿ. ಈಗ ಇದು ಯೋಚನೆ.
ಪ್ರತ್ಯಾಖ್ಯಾಯ ಪುರಾರಾಜ್ಯಂ ನಾದ್ಯ ಜಾತು ಗ್ರಹಿಷ್ಯತಿ ತೇ ವಯಂ ಪಾಂಡವಂ ಜ್ಯೇಷ್ಠಂ ತರುಣಂ ವೃದ್ಧಶೈಲಿನಂ. ಅದರಿಂದ ಪಾಂಡವರಲ್ಲಿ ಜ್ಯೇಷ್ಠನಾಗಿರುವ ಅಣ್ಣ, ಹಿರಿಯನಾಗಿರುವ ಧರ್ಮರಾಜನನ್ನೇ ಯುವರಾಜ ಮಾಡೋಣ. ಅಭಿಷಿಂಚಾಮಸಾದ್ವದ್ಯ ಸತ್ಯಂ ಕರುಣವೇದಿನಂ. ಅವರು ಧರ್ಮಾತ್ಮ, ಪ್ರಜೆಗಳಿಗೆ ಏನು ತೊಂದರೆ ಆಗದಂತೆ ನೋಡಿಕೊಳ್ತಾನೆ, ರಾಜ್ಯ ತಿರುಗುತ್ತಾನೆ, ಯಾರಿಗೇನು ಕಷ್ಟವಿದ್ದರೂ ತಕ್ಷಣವೇ ಪರಿಹಾರ ಮಾಡ್ತಾನೆ. ಅಂಥ ಸಜ್ಜನನಾದ ರಾಜ. ಅಂಥವನು ನಮಗೆ ರಾಜನಾದರೆ ಹಬ್ಬ ಒಂದೆರಡು ತಲೆಮಾರುಗಳು ನಮಗೆ ಚೆನ್ನಾಗಿ ಪರಿಪಾಲನೆ ನಡೆಯುತ್ತದೆ. ಒಂದು 20-30 ವರ್ಷ 50 ವರ್ಷವರೆಗೂ ನಮಗೆ ರಾಜ್ಯಪಾಲನೆ ಚೆನ್ನಾಗಿ ನಡೆಯುತ್ತದೆ, ದೇಶವು ಸುಭಿಕ್ಷವಾಗಿರುತ್ತದೆ. ಅಂಥವರೇ ನಮಗೆ ಆಗಬೇಕು. ಸಹಿ ಭೀಷ್ಮಂ ಶಾಂತನವಂ ಧೃತರಾಷ್ಟ್ರಂಚ ಧರ್ಮವಿತು. ಅಷ್ಟೇ ಅಲ್ಲ, ಇವನು ದುರ್ಯೋಧನನ್ನು ಮಾಡಿಬಿಟ್ಟರೆ ಅವರಿಗೆ ಭೀಷ್ಮನನ್ನು ಅಪಮಾನ ಮಾಡ್ತಾನೆ, ದ್ರೋಣನನ್ನು ಅಪಮಾನ ಮಾಡ್ತಾನೆ, ಅಪ್ಪನನ್ನೊಬ್ಬನನ್ನೇ ಅಪ್ಪ ಮಾತು ಕೇಳಲ್ಲ ದುರ್ಯೋಧನ. ಎಷ್ಟೋ ಸಲ ಆ ಕರ್ಣನ ಮಾತು, ಈ ಶಕುನಿ ಮಾತು ಕೇಳ್ತಾನೆ. ಅದರಿಂದ ಧರ್ಮಕ್ಕೆ ಅನುಗುಣವಾಗಿ ಪರಿಪಾಲನೆ ಇಲ್ಲ. ಅರಮನೆಯಲ್ಲೇ ನಿತ್ಯ ಜಗಳ ನಡೆಯುತ್ತದೆ ದುರ್ಯೋಧನನ್ನು ಮಾಡಿದ್ದರೆ. ಧರ್ಮರಾಜನನ್ನು ಮಾಡಿದ್ದರೆ ಭೀಷ್ಮನನ್ನು ಆದರದಿಂದ ನೋಡ್ತಾನೆ, ಭೀಷ್ಮನ ಮಾತು ಕೇಳ್ತಾನೆ, ದ್ರೋಣಾಚಾರ್ಯರ ಮಾತು ಕೇಳ್ತಾನೆ, ದೊಡ್ಡಪ್ಪ ಮಾತು ಹೇಳಿದ್ದು ಮಾಡ್ತಾನೆ. ಅವನಿಗೆ ದೊಡ್ಡವರೆಂದರೆ ಆದರ ಇದೆ, ಪ್ರಜೆಗಳೆಂದರೆ ಆದರ ಇದೆ, ಧರ್ಮಬುದ್ಧಿ ಇದೆ. ಧರ್ಮರಾಜನೇ ರಾಜನಾದರೆ ಅರಮನೆ ಏನು ಜಗಳ ಇಲ್ಲದೆ ನಡೆಯುತ್ತದೆ, ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಪ್ರಜೆಗಳನ್ನು ನೋಡ್ಕೊಳ್ತಾನೆ. ಇಂಥ ಧರ್ಮರಾಜನನ್ನು ಬಿಡುವುದೇಕೆ? ಧರ್ಮರಾಜೇ ನಮಗೆ ರಾಜನಾಗಬೇಕು. ಪ್ರಜೆಗಳ ಯೋಚನೆ ನೋಡಿ, ಪ್ರಜಾತಂತ್ರ ಹಾಗೆಯೇ ಇತ್ತು, ಹೇಳಿದ್ದೀನಲ್ಲ. ಪ್ರಜೆಗಳ ಅಭಿಪ್ರಾಯವೇ ಪ್ರಜಾತಂತ್ರ ಅಷ್ಟೇ. ಓಟೇನು ಹಾಕಬೇಕಾಗಿಲ್ಲ, ಪ್ರಜೆಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಡೆಯುವುದು. ಸುಪುತ್ರಂ ವಿವಿಧೈರ್ಭೋಗೈ. ಅದರಿಂದ ತನ್ನ ದುರ್ಯೋಧನನೆಂದರೆ ದ್ವೇಷ ಇಲ್ಲ, ದುರ್ಯೋಧನಾದಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಅವರಿಗೆ ಊಟ ವಸ್ತ್ರ ಏನೇನು ಬೇಕೋ ಅವರಿಗೂ ಕೊಡ್ತಾನೆ ಧರ್ಮರಾಜ. ದುರ್ಯೋಧನನ್ನು ಹಿಂಸಿಸಬೇಕೆಂದಿಲ್ಲ ಧರ್ಮರಾಜನಿಗೆ. ಅದರಿಂದ ಅವರು ತನ್ನ ತಮ್ಮ ಎಂದೇ ನೋಡುತ್ತಾನೆ. ಅದರಿಂದ ಧರ್ಮರಾಜನೇ ಸರಿಯಾದ ವ್ಯಕ್ತಿ, ವಯಸ್ಸಿನಲ್ಲಿ ಹಿರಿಯ. ಹೇಗೆ ನೋಡಿದ್ದರೂ ಧರ್ಮರಾಜನೇ ಸರಿಯಾದ ವ್ಯಕ್ತಿ. ಯೋಚನೆ ಸರಿಯಾಗಿದೆ ಅಲ್ಲ? ತೇಷಾಂ ದುರ್ಯೋಧನ ಶ್ರುತ್ವ ತಾನಿ ವಾಕ್ಯಾನಿ ಭಾಷಿತಂ ಯುಧಿಷ್ಠಿರಾನುರಕ್ತಾನಾಂ ಪರ್ಯತಪ್ಯತ ಧರ್ಮತಿ. ಎಲ್ಲರೂ ಯಾರು ನೋಡಿದ್ದರೂ ಧರ್ಮರಾಜ ಧರ್ಮರಾಜ, ಎಲ್ಲರೂ ಧರ್ಮರಾಜನೇ ಹೇಳ್ತಾರೆ. ಈ ಧರ್ಮರಾಜ ಬಿಟ್ಟು ಯಾರು ಸಿಗ್ತಾ ಇಲ್ಲವ ಇವರಿಗೆ? ನನಗೆ ಸಿಟ್ಟು ಬರ್ತಾಯಿತ್ತು, ಧರ್ಮರಾಜನನ್ನೇ ಇಲ್ಲದಂತೆ ಮಾಡಿಬಿಡ್ತೀನಿ. ಅವ್ರಿಗೆ ಸಿಟ್ಟು ಬರ್ತಾಯಿತ್ತು. ಯಾರು ಬಂದು ಹೇಳ್ತಾರೆ, ಅಲ್ಲಿ ನೋಡಿದ್ದೀವಿ, ಆ ಸೆಂಟರ್ನಲ್ಲಿ, ಆ ಸರ್ಕಲ್ನಲ್ಲಿ ಹೇಳ್ತಾರೆ ಗೊತ್ತಾ, ಆ ಬೀದಿಯವರು ಎಲ್ಲರೂ ಧರ್ಮರಾಜನೇ ಮೆಚ್ಕೊಳ್ತಾ ಇದ್ದಾರೆ. ಅವರು ಧರ್ಮರಾಜನೇ, ಇವರು ಧರ್ಮರಾಜನೇ, ದುರ್ಯೋಧನಿಗೆ ಅನಿಸುತ್ತದೆ, ಎಲ್ಲಿ ನೋಡಿದ್ದರೂ ಧರ್ಮರಾಜ ಏನು ಜನರೆಲ್ಲ ಹುಚ್ಚಾಗಿ ಬಿಟ್ಟರಾ ಏನು? ಎಲ್ಲರಿಗೂ ಧರ್ಮರಾಜ ಏನಿದು? ಕೋಪ ಬಂದು ಏನು ಮಾಡ್ತಾನೆ ನೋಡೋಣ, ಏನು ಮಾಡ್ತಾನೆ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು ಗಾಂಧಿ, ದುರ್ಯೋಧನ, ಧರ್ಮರಾಜ ಮೂವರ ಕುರಿತಾಯಿತು. ಗಾಂಧಿ ಕುರಿತು, ದುರ್ಯೋಧನ ಕುರಿತು, ಧರ್ಮರಾಜ ಕುರಿತು. ಸಾಕಾ?